ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಶನ್ ಮಾಡಿದಂತೆ ಜಿಯೋಗ್ರಫಿ ಫೌಂಡೇಶನ್ ಕ್ಲಾಸಸ್ಗಳು ರನ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತಿನ ಕ್ಲಾಸಸ್ ನಿಮಗೆ ಲೈವ್ ಆಗಿ ಯೂಟ್ಯೂಬ್ ಅಲ್ಲೂ ಸಿಗ್ತಾ ಇದೆ, ಅದಲ್ಲದೆ ಅಪ್ಲಿಕೇಶನ್ಸ್ ಅಲ್ಲೂ ಸಿಗ್ತಾ ಇದೆ ನಮ್ಮ ಈಶ್ವರ್ಗೌಳಿ ಅಪ್ಲಿಕೇಶನ್ ಅಲ್ಲಿ. ಓಕೆನಾ, ಈಶ್ವರ್ಗೌಳಿ ಎಜುಕೇಶನ್ ಅಪ್ಲಿಕೇಶನ್ ಅಲ್ಲಿ. ಸೊ ಈ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾ ಎಕ್ಸಾಮ್ಸ್ಗಳಿಗೂ, ನಾಟ್ ಫಾರ್ ದ ಸಿಂಗಲ್ ಒನ್ ಡೇ ಎಕ್ಸಾಮ್ಸ್. ಸೊ ಇದು ನಿಮಗೆ ಆಲ್ ಎಕ್ಸಾಮ್ಸ್ಗಳಿಗೂ ಅಪ್ಲೈ ಆಗುವಂಥದ್ದು. ಓಕೆನಾ. ಸೊ ನೀವು ಆನ್ ಅಂಡ್ ಅವರೇಜ್ KS ಪ್ರಿಲಿಮ್ಸ್ ಲೆವೆಲಿನ ಎಕ್ಸಾಮ್ಸ್ಗಳಿಗೂ ಕೂಡ ಅಟೆಂಡ್ ಮಾಡುವಂತ ಸಿಲೆಬಸ್ ಆಗಿರುತ್ತೆ. ಸೊ ಈ ಸಿಲೆಬಸ್ ಅಲ್ಲಿ ನಿಮಗೆ ಈ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಕ್ಲಾಸ್ ನೋಟ್ಸ್ ಸಿಗುತ್ತೆ, PDF ಸಿಗುತ್ತೆ, ಮತ್ತೆ ಕ್ಲಾಸ್ಗೆ ಸಂಬಂಧಪಟ್ಟ ಸಿಲೆಬಸ್ನ ನೋಟ್ಸ್ಗಳು ಸಿಗುತ್ತೆ. ಸೊ ಅದಲ್ಲದೆ ಕೂಡ ನಿಮಗೆ ಟೆಸ್ಟ್ ಸೀರೀಸ್ಗಳು ಕೂಡ ಸಿಗುತ್ತೆ. ಓಕೆನಾ. ಸೊ ಇವತ್ತಿನ ಮೊದಲನೇ ತರಗತಿಯಲ್ಲಿ ಫಸ್ಟ್ ಇನ್ ದ ಬೇಸಿಕ್ ಏನೂ ನನಗೆ ಗೊತ್ತಿಲ್ಲ, ಜಿಯೋಗ್ರಫಿ ಅಂದ್ರೇನೆ ಗೊತ್ತಿಲ್ಲ, ಅದ್ರದ್ದು ಪದನೇ ನಾನು ಕೇಳಿಲ್ಲ. ಸೊ ಎಲ್ಲೋ ಒಂಥರ ಚಿಕ್ಕ ವಯಸ್ಸಲ್ಲಿ ಕನಸಲ್ಲಿ ಕೇಳಿದ ತರ ಅನುಭವ ಇದ್ರೂ ಕೂಡ ಸೊ ಫ್ರಮ್ ದ ಬಾಟಮ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಬರೋಣ. ಓಕೆನಾ. ಸೊ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ರಿಕಾಲ್ನ ಮಾಡ್ತಾ ಹೋಗ್ತಾನ. ಸೊ ಮತ್ತೆ ನಿಧಾನವಾಗಿ ಹೋಗೋಣ, ಯಾವುದೇ ಗೊಂದಲಗಳು ಬೇಡ, ಯಾವುದೇ ರೀತಿ ಅರ್ಜೆಂಟು ಬೇಡ. ಓಕೆನಾ. ಸೊ ಟೈಮು ಇನ್ನೂ ಇದೆ. ಓಕೆ, ಕಳೆದು ಹೋದ ಸಂದರ್ಭದ ಬಗ್ಗೆ ನಾವು ಮನ್ನಣೆ ಮಾಡಿಕೊಂಡು ಅದನ್ನ ಮತ್ತೆ ತಿಳ್ಕೊಂಡು ಶಾರ್ಟ್ ಟೈಮಲ್ಲೇ ಕಂಪ್ಲೀಟ್ ಆಗಿ ಸಿಲೆಬಸ್ನ ಮುಗಿಸಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ನೀಡುವಂತ ಕೆಲಸ ನನ್ನದು ಆಗಿರುತ್ತೆ. ಸೊ ಅದಕ್ಕೆ ಸಹಕಾರವಾಗಿ ನಿಮ್ಮದು ಆಗಿರುತ್ತೆ. ಓಕೆ. ಸೊ ಹಾಗಾದ್ರೆ ಇವತ್ತಿನ ಫೌಂಡೇಶನ್ ಬ್ಯಾಚ್ ಅಲ್ಲಿ ಫ್ರಮ್ ದ ಬಾಟಮ್ ಫಸ್ಟ್ ಕ್ಲಾಸ್ ಇವತ್ತು. ಓಕೆ. ಸೊ ಇವತ್ತು ಮೊದಲನೇ ತರಗತಿ ಮೊದಲನೇ ಕ್ಲಾಸ್ ಆಗಿರತಕ್ಕಂಥದ್ದು. ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ಫ್ರಮ್ ದ ಬಾಟಮ್ ವಾಟ್ ಇಟ್ ಮೀನ್ ಬೈ ದ ಜಿಯೋಗ್ರಫಿ, ಜಿಯೋಗ್ರಫಿ ಅಂದ್ರೆ ಏನು ಅಲ್ಲಿಂದ ಹಿಡಿದು ಶುರು ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಒಂದ್ಸಲ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾ ಯಾವ್ದ್ಯಾವ್ದು ನಿಮ್ಮ ಹತ್ರ ಇದೆಯೋ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅನುಕೂಲ ಆಗಲಿ, ಫ್ರೀ ಆಫ್ ಕ್ಲಾಸಸ್ ಅಲ್ಲಿ ಅವರು ಕೂಡ ಅಟೆಂಡ್ ಆಗಲಿ. ಓಕೆ. ಸೊ ವಿಡಿಯೋಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಎಲ್ಲಾ ತರದ ಸೋಷಿಯಲ್ ಮೀಡಿಯಾಗಳಲ್ಲೂ ಶೇರ್ ಮಾಡಿ. ಓಕೆ. ಸೊ ಇವತ್ತು ಜಿಯೋಗ್ರಫಿ ಕ್ಲಾಸಸ್ ಅಲ್ಲಿ ಫಸ್ಟ್ ನಾವು ಬಂದಾಗ ಜಿಯೋಗ್ರಫಿ ಅಂತ ಬಂದಾಗ ಯಾರಿಗೂ ಏನೂ ಗೊತ್ತಿರಲ್ಲ ರೀ. ಸೊ ಯಾವ ಕಂಟೆಂಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಆತ ನೇರವಾಗಿ ಬಂದು ಸರ್ ಜಿಯೋಗ್ರಫಿ ಅಂತ ಅಂತಾನೆ. ಓಕೆ, ವಾಟ್ ಇಟ್ ಮೀನ್ ಬೈ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಅಂತ ಕೇಳ್ತಾನೆ. ಸೊ ಇದನ್ನ ನಾವು ಜಿಯೋಗ್ರಫಿನ ನಾವು ಕನ್ನಡದಲ್ಲಿ ಏನಂತೀವಿ, ಭೂಗೋಳ ಶಾಸ್ತ್ರ. ಏನಂತೀವ್ರಿ? ಭೂಗೋಳ ಶಾಸ್ತ್ರ. ಓಕೆ, ಇಷ್ಟರು ಗೊತ್ತಿರುತ್ತೆ, ಭೂಗೋಳ ಶಾಸ್ತ್ರ ಅಂತ ಕರಿತೀವಿ ಸರ್. ಶಾಸ್ತ್ರ ಮೀನ್ಸ್ ಸ್ಟಡಿ. ಓಕೆ, ಭೂಗೋಳ ಅಂದ್ರೆ ಭೂಮಿಯ ಬಗ್ಗೆ ಓದೋದನ್ನ ನಾವು ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಜಿಯೋಗ್ರಫಿ ಅಂತ ಬೈಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ. ಸಮ್ ಆಫ್ ದ ಟರ್ಮ್ಸ್ ಮಾತ್ರ ನಿಮ್ಗೆ ಕೆಲವೊಂದೊಂದು ಇಂಗ್ಲಿಷ್ ಅಲ್ಲಿ, ಕೆಲವೊಂದೊಂದು ಕನ್ನಡದಲ್ಲಿ ಬಳಕೆ ಮಾಡೋಣ. ಬೋತ್ ಎರಡು ಲ್ಯಾಂಗ್ವೇಜ್ ಕ್ಲಾಸಸ್ ನ ಕೇಳುವಂತವ್ರು ಇದಾರಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ. ಓಕೆ. ಸೊ ಹಾಗಾದ್ರೆ ಜಿಯೋಗ್ರಫಿ ಅಂದ್ರೆ ಏನಪ್ಪಾ? ಭೂಮಿಯ ಬಗ್ಗೆ ಅಧ್ಯಯನವನ್ನ ಮಾಡೋದನ್ನ ನಾವು ಜಿಯೋಗ್ರಫಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದನ್ನ ಸ್ಟಡಿ ಆಫ್ ಜಿಯೋಯಿಡ್, ಸ್ಟಡಿ ಆಫ್ ಅರ್ತ್ ಇಸ್ ಕಾಲ್ಡ್ ಆಸ್ ಅ ಜಿಯೋಗ್ರಫಿ ಅಂತ ಕರಿತೀವಿ. ಹಾಗಾದ್ರೆ ಈ ಭೂಮಿಯ ಬಗ್ಗೆ ಅಧ್ಯಯನವನ್ನ ಮಾಡೋದನ್ನ ನಾವು ಜಿಯೋಗ್ರಫಿ ಅಂತ ಅನ್ನೋದೇ ಆದ್ರೆ, ಹಾಗಾದ್ರೆ ಬರೀ ಭೂಮಿ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಾಗ ನಮಗ್ ಬರೀ ಭೂಮಿ ಬಗ್ಗೆನೇ ತಿಳ್ಕೊಂಡಂಗಾಗತ್ತೆ ಸರ್. ಹೌದು, ರೈಟ್. ಜಿಯೋಗ್ರಫಿ ಮೀನ್ಸ್ ಸ್ಟಡಿ ಆಫ್ ಅರ್ತ್, ರೈಟ್. ಹಾಗಾದ್ರೆ ಈ ಭೂಮಿಯ ಬಗ್ಗೆನೇ ತಿಳ್ಕೋಬೇಕು ಅಂತಂದಾಗ ಆ ಭೂಮಿಯ ಸರೌಂಡಿಂಗ್ ಬಗ್ಗೆನೂ ತಿಳ್ಕೊಳ್ಳೋದು ಬಹಳ ನೆಸೆಸಿಟಿ ಆಗಿರ್ತದೆ ಸರ್ ನಮ್ಮ. ಪ್ರತಿಯೊಂದ್ರ ಬಗ್ಗೆನೂ ಗೊತ್ತಿರ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಮನುಷ್ಯನ ಬಗ್ಗೆ ತಿಳ್ಕೋಬೇಕು ಅನ್ನೋದಾಗಿದ್ರೆ ನೋಡಿದ ತಕ್ಷಣ ಹೇಳ್ತೀವ? ಅವನ್ನ ನೋಡಿದ ತಕ್ಷಣ ಮುಖ ಲಕ್ಷಣವನ್ನ ನೋಡಿ ಹೇಳಕ್ಕಾಗತ್ತಾ? ಇಲ್ಲ. ಕೆಲವೊಂದೊಂದ್ಸಲ ಅವರ ಬ್ಯಾಕ್ ಗ್ರೌಂಡ್ ಅನ್ನು ತಿಳ್ಕೋಬೇಕಾಗ್ತದೆ. ದಟ್ ಇಸ್ ಕಾಲ್ಡ್ ಆಸ್ ಸ್ಟೋರಿ. ಓಕೆ. ಅದೇ ರೀತಿ ಜಿಯೋಗ್ರಫಿ ಅಂತ ಬಂದಾಗ ಜಿಯೋಗ್ರಫಿಯ ಹಿನ್ನೆಲೆಯನ್ನ ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸ್ಟಡಿ ಆಫ್ ಅರ್ತ್ ಅನ್ನ ತಿಳ್ಕೊಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಿಫೋರ್ ದಟ್ ಜಿಯೋಗ್ರಫಿ ಅಂದ್ರೆ ಸ್ಟಡಿ ಆಫ್ ಅರ್ತ್ ಅಂತ ಕರೆದೆ. ಓಕೆನಾ, ಸ್ಟಡಿ ಆಫ್ ಅರ್ತ್, ಭೂಮಿಯ ಬಗ್ಗೆ ಅಧ್ಯಯನವನ್ನು ಮಾಡೋದನ್ನ ನಾನು ಏನಂದ್ರೆ ಜಿಯೋಗ್ರಫಿ ಅಂತ ಕರೆದೆ.
ಸೊ ಹಾಗಾದ್ರೆ ಈ ಭೂಮಿಯನ್ನ ಅಧ್ಯಯನ ಮಾಡೋದನ್ನ ಜಿಯೋಗ್ರಫಿ ಅಂತಂದ್ರೆ ಫಸ್ಟ್ ಭೂಮಿ ಅಂದ್ರೆ ಹೆಂಗೈತೆ ಸರ್ ಅಸಂಪ್ಷನ್ ಒಂದು ಬೇಕಲ್ಲಪ್ಪ. ಸೊ ಏನೋ ಗೊತ್ತಿಲ್ಲ, ಮನುಷ್ಯ ಅಂದ್ರೆ ಹೆಂಗಿರ್ತಾನ, ಕಣ್ಣು ಮೂಗು ಕಿವಿ ಕಾಲು ಕಿವಿ ಎಲ್ಲ ಇರ್ತದೆ ಅಂತ ಅನ್ಕೋತೀವಿ. ಅದೇ ರೀತಿ ಭೂಮಿ ಅಂತ ಬಂದಾಗ ಭೂಮಿಯ ಯಾವ ಶೇಪ್ ಅಲ್ಲಿ ಇದೆ ಅಂತ ಕೇಳಿದಾಗ ಸೊ ಬಹಳ ಜನ ಹೇಳ್ತಾರೆ ಕಿತ್ತಾಳೆ ಹಣ್ಣಿನ ಆಕಾರದಲ್ಲಿದೆ, ಕಲ್ಲಂಗಡಿ ಹಣ್ಣಿನ ಆಕಾರದಲ್ಲಿದೆ, ಎಗ್ಗಿನ ಆಕಾರದಲ್ಲಿದೆ, ಮೊಟ್ಟೆ ಆಕಾರದಲ್ಲಿದೆ. ಸೊ ಅದೆಲ್ಲ ಎಕ್ಸಾಮ್ಸಿಗೆ ಅನುಕೂಲವಾಗುವಂಥದ್ದಲ್ಲ. ಓಕೆ, ಸೊ ಎಕ್ಸಾಮ್ಸ್ ಅಂತ ಬಂದಾಗ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಅನ್ನ ಯೂಸ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಎಸ್ ಅನ್ ಜಿಯೋಡ್. ಯಾವ್ದ್ರೆ ಜಿಯೋಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಭೂಮಿ ಯಾವ ಆಕಾರದಲ್ಲಿ ಇದೆ ಅಂತಂದ್ರೆ ಜಿಯೋಡ್ ಶೇಪ್ ಅಲ್ಲಿ ಇದೆ. ಸೊ ಅದನ್ನ ಡಿಸ್ಕ್ರೈಬ್ ಮಾಡಿ ಹೇಳ್ಬೇಕಾದ್ರೆ ಸೊ ಈ ತರ ಇರುತ್ತೆ. ಜಿಯೋಡ್ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಕಾರ ಇಲ್ಲ, ಬಟ್ ಆನ್ ಅಂಡ್ ಎವರೇಜ್ ಅದು ನೋಡ್ಲಿಕ್ಕೆ ಹೆಂಗ್ ಕಾಣ್ತದೆ, ವೃತ್ತಾಕಾರದಲ್ಲಿ ಕಾಣ್ತದೆ. ಆನ್ ಅಂಡ್ ಎವರೇಜ್. ಫಾರ್ ಎಕ್ಸಾಂಪಲ್ ಉದಾಹರಣೆ ನೋಡಿ. ಸೊ ಮನುಷ್ಯನ ಮುಖ ಯಾವ ತರ ಇದೆ ಅಂತಂದಾಗ ನಾವೇನ್ ಹೇಳ್ತೀವಿ, ಸರ್ ಗುಂಡಕ್ಕಾಗಿದೆ ಸರ್ ಅಂತ ಹೇಳ್ತೀವಿ. ಆಕ್ಚುಲಿ ಮುಖ ಗುಂಡಕ್ಕಾಗಿದ್ಯಾ? ಇಲ್ಲ. ಸೊ ಮುಖ ಏನಾಗಿದೆ, ಕೆಲವೊಬ್ಬರದ್ದು ಹಿಂಗೆ ಗುಂಡಕ್ಕಿರುತ್ತೆ, ಒಂದ್ ಸ್ವಲ್ಪ ಕೆಳಗಡೆ ಬಂದಿರುತ್ತೆ, ಮೇಲ್ಗಡೆ ಹೋಗಿರುತ್ತೆ. ಸೊ ಭೂಮಿಯಲ್ಲೂ ಕೂಡ ಹಂಗೆ ಇರುತ್ತೆ. ಮುಖದಲ್ಲಿ ಹೆಂಗೆ ಹಣೆಪಟ್ಟೆ ಉಬ್ಬರವಾಗಿರುತ್ತೆ, ಹಲ್ಲುಗಳು ಮೂಗುಗಳು ಉದ್ದ ಬಂದಿರ್ತವೆ, ಕಣ್ಣು ಗುಡ್ಡೆಗಳು ಒಳಗಡೆ ಹೋಗಿರ್ತವೆ, ಕೆಳಗಡೆ ಇಲ್ಲಿ ಅರಣ್ಯ ಪ್ರದೇಶ ಇರುತ್ತೆ. ಸೊ ಇದೇ ರೀತಿ ಭೂಮಿಯ ಭಾಗದಲ್ಲೂ ಕೂಡ ಹಂಗೆ ಇರುತ್ತೆ. ಸೊ ಭೂಮಿಯಲ್ಲೂ ಕೂಡ ಯಾವುದೋ ಒಂದು ಭಾಗ ಮೇಲ್ಭಾಗಕ್ಕೆ ಹೋಗಿರ್ತದೆ, ಯಾವುದೋ ಒಂದು ಭಾಗ ಒಳಭಾಗಕ್ಕೆ ಬಂದಿರ್ತದೆ, ಇಲ್ಲೆಲ್ಲೋ ಮಧ್ಯಭಾಗದಲ್ಲಿ ಗುಡ್ಡ ಪ್ರದೇಶಗಳು ಎತ್ತರವಾಗಿ ಬೆಳೆದಿರ್ತವ. ಹೀಗಿದ್ದದ್ದ ಇದನ್ನ ನಾವು ಜಿಯೋಡ್ ಶೇಪ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಹಾಗಾದ್ರೆ ಭೂಮಿಯ ಬಗ್ಗೆ ಜಿಯೋಡ್ ಶೇಪ್ ಅಂತ ಕರಿದ್ವಿ. ಹಾಗಾದ್ರೆ ನಾವು ಬಿಫೋರ್ ದಟ್ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಭೂಮಿಯ ಸರೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ನೆಸೆಸಿಟಿ ಆಗುತ್ತೆ. ಓಕೆ, ಸೊ ಬಿಫೋರ್ ದಟ್ ವಿ ಸ್ಟಡಿ ದನ್ ಜಿಯೋಗ್ರಫಿ. ಸೊ ನಾವೇನ್ ಮಾಡ್ತೀವಿ, ಭೂಮಿಯ ಸುತ್ತಮುತ್ತಲಿನ ಮೇಲ್ವಾಗಿರ್ಬೋದು ಭೂಮಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದಿಷ್ಟನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಸ್ಟ್ರೋನಮಿ. ಏನ್ರಿ? ಆಸ್ಟ್ರೋನಮಿ. ಓಕೆ, ಆಸ್ಟ್ರೋನಮಿ ಅಂತ ಕರಿತೀವಿ. ಆಸ್ಟ್ರೋನಮಿ ಅಂದ್ರೆ ಖಗೋಳ ಶಾಸ್ತ್ರ. ಸೊ ಅಂತರಿಕ್ಷ. ಸೊ ಕಾಸ್ಮೋಲಜಿ ಅಂತಾನು ಕರಿತೀವಿ. ಕಾಸ್ಮೋಟಿಕ್ಸ್ ಅಲ್ಲ. ಓಕೆ, ಕಾಸ್ಮೋಲಜಿ ಅಂತರಿಕ್ಷದ ಬಗ್ಗೆ ಅಧ್ಯಯನ ಮಾಡವನ್ನ ನಾವೇನಂತೀವಿ, ಕಾಸ್ಮೋಲಜಿ ಅಂತ ಕರಿತೀವಿ, ಆಸ್ಟ್ರೋನಮಿ ಅಂತಾನು ಕರಿತೀವಿ. ಸೊ ಇದನ್ನ ದ ಸ್ಟಡಿ ಆಫ್ ಸ್ಪೇಸ್ ಅಂತ ಕರಿತೀವಿ. ಏನಂತೀವಿ? ಸ್ಟಡಿ ಆಫ್ ಸ್ಪೇಸ್. ಸೊ ಅಂತರಿಕ್ಷದ ಬಗ್ಗೆ ಅಧ್ಯಯನವನ್ನು ಮಾಡೋದನ್ನ ಸ್ಟಡಿ ಆಫ್ ಸ್ಪೇಸ್, ಅಂತರಿಕ್ಷದ ಬಗ್ಗೆ ಅಧ್ಯಯನ. ಸೊ ನಾನು ನೋಟ್ಸ್ ನಿಮಗೆ ಬೈ ಲ್ಯಾಂಗ್ವೇಜ್ ಅಲ್ಲೇ ನಾನು ನೀಡ್ತೀನಿ. ಸೊ ಕ್ಲಾಸ್ ನೋಟ್ಸ್ ರಫ್ ಆಗಿ ಏನ್ ಬರೀತೀನಿ ಅದನ್ನ ಬರೀತೀನಿ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಆಗಿ PDF ಫಾರ್ಮೆಟ್ ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಾಸ್ ನೋಟ್ಸ್ ನ ಪ್ರೊವೈಡ್ ಮಾಡ್ತೀನಿ. ಇವತ್ತಿಲ್ಲ ನಾಳೆ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಇವತ್ತಿಲ್ಲ ನಾಳೆ ಪ್ರೊವೈಡ್ ಮಾಡ್ತೀನಿ. ದ ಸ್ಟಡಿ ಆಫ್ ಸ್ಪೇಸ್, ಅಂತರಿಕ್ಷದ ಬಗ್ಗೆ ಅಧ್ಯಯನ ಮಾಡುವುದನ್ನ ನಾವು ಏನಂತೀವಿ, ಆಸ್ಟ್ರೋನಮಿ ಅಂತ ಕರಿತೀವಿ. ಬ್ರಹ್ಮಾಂಡವು, ಇಡೀ ಬ್ರಹ್ಮಾಂಡವನ್ನ ಸ್ಟಡಿ ಮಾಡಬೇಕಾದ್ರೆ ನಮ್ಗೆಲ್ಲೋ ಒಂದ್ ಕಡೆ ಚಿಕ್ಕ ವಯಸ್ಸಲ್ಲಿ ಕೇಳಿದೀವಿ, ಬ್ರಹ್ಮಾಂಡದಲ್ಲಿ ಗ್ರಹಗಳಿದಾವೆ, ಸೂರ್ಯ ಇದ್ದಾನೆ, ಅಂತರಿಕ್ಷ ಗ್ಯಾಲಕ್ಸಿಗಳು ಏನೇನೋ ಇದಾವೆ ಸರ್, ಅದ್ರ ಅಂಡ್ರಲ್ಲಿ ಒಂದು ಭೂಮಿ ಬರುತ್ತೆ, ಭೂಮಿ ಬಗ್ಗೆ ನಾನು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಿದೀವಿ, ಕಂಪ್ಲೀಟ್ ಆಗಿ ಸ್ಪೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಸೊ ಈ ಸ್ಟಡಿ ಆಫ್ ಅರ್ತ್ ಆದ್ಮೇಲೆ, ಸೊ ನಾವು ಸ್ಟಡಿ ಆಫ್ ಅರ್ತ್ ಅನ್ನ ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಭೂಮಿಯ ಜಿಯೋಲಜಿನ ಸ್ಟಡಿ ಮಾಡೋಣ. ಜಿಯೋಲಜಿ, ಭೂಗರ್ಭ ಅಧ್ಯಯನ. ಯಾವುದು? ಭೂಗರ್ಭ ಅಧ್ಯಯನ. ಭೂಮಿಯ ಒಳಭಾಗವನ್ನ ಸ್ಟಡಿ ಮಾಡೋದನ್ನ ಭೂಗರ್ಭ ಅಧ್ಯಯನ ಅಂತ ಕರಿತೀವಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಟೋಪೋಗ್ರಫಿನ ಸ್ಟಡಿ ಮಾಡೋಣ. ಟೋಪೋಗ್ರಫಿ. ಸೊ ಏನಿದು ಟೋಪೋಗ್ರಫಿ ಅಂದ್ರೆ? ಸೊ ಟೋಪೋಗ್ರಫಿ ಅಂದ್ರೆ ಭೂಮಿಯ ವಾತಾವರಣದ ಮೇಲ್ಭಾಗ ಮತ್ತು ಸ್ಪೇಸ್ ನ ಒಳಭಾಗವನ್ನು ನಾವೇನಂತೀವಿ, ಸೊ ಟೋಪೋಗ್ರಫಿ ಅಂತ ಕರಿತೀವಿ. ತದನಂತರ ಇದಾದ್ಮೇಲೆ ನಾವು ಸ್ಟಡಿ ಮಾಡೋದೇ ಜಿಯೋಗ್ರಫಿ. ಸೊ ಇವಾಗ ಬಂದ್ವಿ ಭೂಮಿಗೆ. ಸೊ ಜಿಯೋಗ್ರಫಿ. ಸೊ ಈ ಜಿಯೋಗ್ರಫಿ ಅಂದ್ರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇವಾಗ ಮೇಲ್ಭಾಗ, ಭೂಮಿಯ ಮೇಲೆ ಸೊ ವಾತಾವರಣವಾಗಿರ್ಬೋದು, ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳಾಗಿರ್ಬೋದು, ಭೂಮಿಯ ಮೇಲೆ ಇರ್ತಕ್ಕಂಥ ಹಿಮಾಲಯಗಳ ಬಗ್ಗೆ ಆಗಿರ್ಬೋದು, ಸೊ ಡೆಸರ್ಟ್ಗಳ ಬಗ್ಗೆ ಆಗಿರ್ಬೋದು, ನದಿಗಳ ಬಗ್ಗೆ ಆಗಿರ್ಬೋದು, ಮಣ್ಣಿನ ಬಗ್ಗೆ ಆಗಿರ್ಬೋದು, ಕ್ಲೈಮೇಟ್ ಬಗ್ಗೆ ಆಗಿರ್ಬೋದು, ಸೊ ಇಂಡಸ್ಟ್ರಿಯಲೈಸೇಷನ್ಸ್ ಬಗ್ಗೆ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗು ಜಿಯೋಗ್ರಫಿ ಅಂಡರಲ್ಲಿ ಬರ್ತದೆ. ಸೊ ಈ ಜಿಯೋಗ್ರಫಿಲಿ ಸೊ ನಾವು ನೋಡ್ತೀವಿ ವರ್ಲ್ಡ್ ಜಿಯೋಗ್ರಫಿ. ಹೌದ್ರಾ? ವರ್ಲ್ಡ್ ಜಿಯೋಗ್ರಫಿ. ಸೊ ವಿಶ್ವ ಅದ್ರ ಬಗ್ಗೆ ನೋಡ್ತೀವಿ. ಸೊ ತದನಂತರ ವರ್ಲ್ಡ್ ಜಿಯೋಗ್ರಫಿ ಆದ್ಮೇಲೆ ಇಂಡಿಯನ್ ಜಿಯೋಗ್ರಫಿ ನೋಡ್ತೀವಿ. ಹೌದಾ? ಇಂಡಿಯನ್ ಜಿಯೋಗ್ರಫಿ. ಸೊ ಇಂಡಿಯನ್ ಜಿಯೋಗ್ರಫಿ. ಸೊ ತದನಂತರ ನೋಡ್ತೀವಿ ನಮ್ದು ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಸ್ಟೇಟ್ ಜಿಯೋಗ್ರಫಿ. ಓಕೆ, ಸ್ಟೇಟ್
ಜಿಯೋಗ್ರಫಿ. ಸೊ ಇಂಡಿಯನ್ ಜಿಯೋಗ್ರಫಿಗೂ ಸ್ಟೇಟ್ ಜಿಯೋಗ್ರಫಿಗೂ ಜಾಸ್ತಿ ಏನು ವ್ಯತ್ಯಾಸ ಇರಲ್ಲ. ಆನ್ ಅಂಡ್ ಅವರೇಜ್ ಈಕ್ವಲ್. ಒಂದು 80% ಇಲ್ಲೇ ಕವರ್ ಆಗಿರ್ತೈತಿ ಇಂಡಿಯನ್ ಜಿಯೋಗ್ರಫಿದಾಗ. ಒಂದು 10 or 20% ಮಾತ್ರ ನಮ್ಮ ಸ್ಟೇಟಿಗೆ ಕಂಪೇರ್ ಮಾಡಿ ನಾವು ಹೇಳ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಜಿಯೋಗ್ರಫಿಲಿ ನಾವು ಹಿಮಾಲಯಗಳನ್ನ ಓದ್ತೀವಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವಿ, ವೆಸ್ಟರ್ನ್ ಘಾಟ್ಸ್ ಗಳ ಬಗ್ಗೆ ಓದ್ತೀವಿ. ಸೊ ನಮ್ಮಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತದ ನಂತರ ಒಂಥರ ಬೆಟ್ಟ ಗುಡ್ಡ ಕಾಡುಗಳ ಬಗ್ಗೆ ನಾವು ಓದ್ತಾ ಇರ್ತೀವಿ. ಸೊ ಅಲ್ಲಿ ನಾವು ಫಾರೆಸ್ಟ್ ಬಗ್ಗೆ ಓದ್ತೀವಿ, ಕರ್ನಾಟಕದಲ್ಲೂ ಫಾರೆಸ್ಟ್ ಬಗ್ಗೆ ಓದ್ತೀವಿ. ಸೊ ಇಂಡಿಯಾದಲ್ಲೂ ಕೂಡ ಸಾಯಿಲ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಕರ್ನಾಟಕದಲ್ಲೂ ಸಾಯಿಲ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಅಲ್ಲಿ ಡೆಸರ್ಟ್ ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಗಿಡಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಇಲ್ಲಿಯೂ ಕೂಡ ಗಿಡಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಲ್ಲಿ ನದಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಇಲ್ಲಿ ಕರ್ನಾಟಕದ ಮುಖ್ಯ ನದಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅಲ್ಲಿಯೂ ಕೂಡ ಕೋಸ್ಟಲ್ ರೀಜಿಯನ್ ಬಗ್ಗೆ, ಸಮುದ್ರ ತಟದ ಪ್ರದೇಶಗಳ ಬಗ್ಗೆ ಸ್ಟಡಿ ಮಾಡ್ತೀವಿ, ಇಲ್ಲಿಯೂ ಕೂಡ ಸಮುದ್ರ ತಟಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸಮುದ್ರ ಇಲ್ಲ ಅಂದ್ಮೇಲೆ ಎಲ್ಲಿಂದ ಸ್ಟಡಿ ಮಾಡೋಣ? ನಮ್ಮಲ್ಲಿ ಕರ್ನಾಟಕಕ್ಕೆ ಸಮುದ್ರಗಳಿದೆ, ನಾವು ಸ್ಟೇಟ್ ಜಿಯೋಗ್ರಫಿಲಿ ನಮ್ಮ ಬಾರ್ಡರ್ ಕೋಸ್ಟಲ್ ಏರಿಯಾಗಳನ್ನು ಕವರ್ ಮಾಡೋಣ. ಓಕೆ, ಸೊ ಆನ್ ಅಂಡ್ ಅವರೇಜ್ ಇಲ್ಲೇ ಕವರ್ ಆಗುತ್ತೆ. ಸೊ ಇವಾಗ ನಾವು ಇದು ಒಂದು ಮೇಲ್ಮೈಯಾಗಿ ನಾವು ನೋಡುವಂತ ಸಿಲೆಬಸ್ ಪ್ಯಾಟರ್ನ್ ಆಗಿರುತ್ತೆ. ಸೊ ತದನಂತರ ಸೊ ಈಗ ನಾವು ನೋಡ್ತಾ ಬರ್ತೀವಿ. ಸೊ ನಮಗೇನಾಯ್ತು, ಸೊ ಫಸ್ಟ್ ಟಾಪಿಕ್ ಶುರು ಆಗುತ್ತೆ ಆಸ್ಟ್ರೋನಾಮಿಯ ಬಗ್ಗೆ. ಯಾವ್ದ್ರ ಬಗ್ಗೆ? ಆಸ್ಟ್ರೋನಾಮಿ. ಸೊ ಅಂತರಿಕ್ಷದ ಬಗ್ಗೆ, ಆಸ್ಟ್ರೋನಾಮಿ ಬಗ್ಗೆ ಸ್ಟಡಿ ಆಗ್ತದೆ. ಸೊ ಕಾಸ್ಮಾಲಜಿ ಬಗ್ಗೆ ಸ್ಟಡಿ ಆಗ್ತದೆ. ಕಾಸ್ಮಾಲಜಿ ಅಂತರಿಕ್ಷದ ಬಗ್ಗೆ ಸ್ಟಡಿ ಮಾಡ್ತಾ ಶುರು ಮಾಡೋಣ. ಅಂತರಿಕ್ಷದ ಬಗ್ಗೆ ಸ್ಟಡಿ ಮಾಡೋಣ. ಸೊ ಹಾಗಾದ್ರೆ ಅಂತರಿಕ್ಷ ಅಂದ್ರೇನು? ಸೊ ಆಸ್ಟ್ರೋನಾಮಿ ಅಂತರಿಕ್ಷ ಅಂದ್ರೇನು? ಸೊ ನಾನು ಆಗ್ಲೇ ಹೇಳಿದೆ. ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಕಣ್ಣು ಮುಚ್ಚಿ ನಿಮಗೆ ಆಕಾಶದಲ್ಲಿ ಏನ್ ಕಾಣುತ್ತಲ್ಲ ಅದೆಲ್ಲ ಅಂತರಿಕ್ಷ. ಓಕೆನಾ? ಅಂತರಿಕ್ಷದಲ್ಲಿ ರಾಕೆಟ್ಗಳು ಹಾರಾಡ್ತವೆ, ಸೊ ಬೇರೆ ಬೇರೆಗಳು ಹಾರಾಡ್ತವೆ, ವಿಮಾನಗಳು ಹೋಗ್ತಿರ್ತವೆ ಅಂತ ಹೇಳ್ತೀವಲ್ಲ. ಸೊ ಆ ಸ್ಪೇಸ್ ಅನ್ನ, ಆ ಜಾಗವನ್ನ ನಾವು ಅಂತರಿಕ್ಷ ಅಂತ ಕರಿತೀವಿ. ಸೊ ಇವಾಗ ಅಂತರಿಕ್ಷದ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಏನಂದ್ವಿ? ಆಸ್ಟ್ರೋನಮಿ ಅಂತ ಕರೆದ್ವಿ. ಅಂತರಿಕ್ಷ ಅಂದ್ರೆ ಯಾವ್ದಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಣ್ಣನ್ನ ಮುಚ್ಚಿ ಭೂಮಿಯ ಕತ್ತು ಮೇಲೆತ್ತಿ ಮೇಲ್ಗಡೆ ಏನ್ ನೋಡ್ತಿರೋ ಅದೆಲ್ಲವೂ ಕೂಡ ಅಂತರಿಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅಂತರಿಕ್ಷಕ್ಕೆ ಸಂಬಂಧಪಟ್ಟಿದ್ದು. ಬ್ರಹ್ಮಾಂಡನಾರು ಅನ್ಕಳಿ, ಏನಾರು ಅನ್ಕಳಿ. ಸೊ ಕಣ್ಮುಚ್ಚಿ ನಿಮಗೆ ಮೇಲ್ಗಡೆ ಏನ್ ನೋಡ್ತೀರಾ, ಅದೇನ್ ಕಾಣಿಸುತ್ತೋ ಅದೆಲ್ಲವೂ ಅಂತರಿಕ್ಷನೇ. ಸೊ ಇವಾಗ ಹಗಲತ್ತು ಕಣ್ಣು ಮುಚ್ಚಿ ನೋಡಿದ್ರೆ ಕತ್ಲೆ ಕಾಣ್ತದೆ. ಓಕೆ, ಸೊ ಅದೇ ಕಣ್ ತೆಗೆದು ನೋಡಿದ್ರೆ ಬೆಳಕು ಕಾಣಿಸ್ತದೆ. ಸೊ ಇನ್ನು ಅದೇ ನೈಟ್ ಸಿಚುವೇಶನ್ಸ್ ಅಲ್ಲಿ ಕಂಪೇರ್ ಮಾಡಿ. ಹಗಲತ್ತಾದ್ರೆ ಬೆಳಕಿನ ಕಾರಣದಿಂದಾಗಿ ಬರೀ ಸೂರ್ಯ ಒಬ್ಬನೇ ಕಾಣಿಸ್ತಾನೆ, ಏನೋ ಅರ್ಲಿ ಮಾರ್ನಿಂಗ್ ಒಂದ್ ಸ್ವಲ್ಪ ಚಂದ್ರನು ಕಾಣಿಸ್ತಾನೆ. ಸೊ ಅದೇ ಆ ನೈಟ್ ಹೊತ್ತಲ್ಲಿ ನೀವು ಅಂತರಿಕ್ಷವನ್ನ ನೋಡಿದಾಗ, ಸೊ ಅಂತರಿಕ್ಷವನ್ನ ನೋಡಿದಾಗ ನಿಮ್ಗೆ ಏನ್ ಕಾಣಿಸುತ್ತೆ? ನಕ್ಷತ್ರಗಳು ಕಾಣಿಸುತ್ತೆ. ಎಸ್ ಸರ್ ನೋಮ, ನಕ್ಷತ್ರಗಳು ಕಾಣಿಸುತ್ತಾ? ನೈಟ್ ಹೊತ್ತಲ್ಲಿ ಸೂರ್ಯ ಮಾತ್ರ ಇರಲ್ಲ, ಅದೊಬ್ಬನ್ ಬಿಟ್ಬಿಡ್ರಿ. ಓಕೆ, ಸೊ ಸೂರ್ಯನನ್ನ ಬಿಟ್ಟು ಉಳಿದದ್ದು ಎಲ್ಲವೂ ಕಾಣಿಸುತ್ತೆ ಬ್ರಹ್ಮಾಂಡದಲ್ಲಿ. ಕಣ್ಣಿಗೆ ಏನ್ ನಿಮ್ ಕಣ್ಣು ಕ್ಲಿಯರಿಟಿ ಇತ್ತಂದ್ರೆ, ಚಸ್ಮಾ ಬಂದಿರ್ಲಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಕಾಣಿಸುತ್ತವೆ. ಬಿಟ್ಟಿದ್ರೆ ಬೇರೆದ್ ಏನಾದ್ರೂ ಕಾಣಿಸ್ತಿರ್ಬಹುದೇನೋ, ಬೇರೆ ಸ್ಯಾಟಲೈಟು ಗ್ರಹಗಳು ಎಲ್ಲವೂ ಕಾಣಿಸ್ತವೆ ನಿಮಗೆ. ಓಕೆ, ಚಸ್ಮಾ ಬಂದಿರಬಾರ್ದು. ನನ್ನ ಕಣ್ಣು ಸಣ್ಣ ಅದಾವ, ಸ್ವಲ್ಪ ಶಕ್ತಿ ಕಮ್ಮಿ ಐತೆ, ನನಗೆ ಎಷ್ಟು ಕಾಣ್ಬೇಕು ಅಷ್ಟು ಕಾಣಿಸುತ್ತೆ. ಓಕೆ, ಸೊ ಪ್ರತಿಯೊಬ್ಬರಿಗೂ ಆನ್ ಅಂಡ್ ಅವರೇಜ್ ಆಗಿ. ಸೊ ಅಂತರಿಕ್ಷದಲ್ಲಿ ನಾವು ನೋಡಿದಾಗ ನಕ್ಷತ್ರಗಳು ಕಾಣಿಸುತ್ತೆ. ಸೊ ಈ ನಕ್ಷತ್ರಗಳು ಕಾಣಿಸುತ್ತೆ ಅಂತರಿಕ್ಷದಲ್ಲಿ, ಹಲವಾರು ನಕ್ಷತ್ರಗಳು, ಬಿಲಿಯನ್, ಟ್ರಿಲಿಯನ್, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಸೊ ಕೋಟ್ಯಾನು ಕೋಟಿ ನಮಗೆ ಫಸ್ಟ್ ಕಾಣದೆ ನಕ್ಷತ್ರಗಳು. ಸೊ ಈ ನಕ್ಷತ್ರಗಳ ಮಧ್ಯೆ ನಮಗೆ ಸೂರ್ಯ ಕಾಣಿಸುತ್ತೆ, ಚಂದ್ರ ಕಾಣಿಸುತ್ತೆ, ಗ್ಯಾಲಕ್ಸಿಗಳು ಏನಾದ್ರು ಬೇರೆ ಬೇರೆ ಗ್ರಹಗಳು ಏನ್ ಕಾಣಲ್ಲ. ಸೊ ಆನ್ ಅಂಡ್ ಅವರೇಜ್ ಏನ್ ಕಾಣಿಸುತ್ತೆ ಅದರಿಂದ ಶುರು ಮಾಡೋಣ. ಓಕೆ, ಸೊ ನಮಗೆ ಅಂತರಿಕ್ಷವನ್ನ ನೋಡಿದಾಗ ಮೊದಲನೇ ಕಾಣೋದು ನಕ್ಷತ್ರಗಳು, ತಾರೆಗಳು ನಮಗೆ ಕಾಣಿಸ್ತಾವ. ಹೌದ್ರಾ? ಸೊ ನಮಗೆ ಮೂಲವಾಗಿ ಮೊದಲನೇದಾಗಿ ತಾರೆಗಳು ಕಾಣಿಸುತ್ತೆ. ಈ ತಾರೆಗಳು ಕಾಣೋದು ಹೆಂಗಪ್ಪ ಅಂದ್ರೆ, ಸೊ ತಾರೆಗಳು ಯಾಕೆ ಕಾಣಿಸುತ್ತೆ? ಸೊ ತಾರೆಗಳು ಅಂದ್ರೆ ಏನು ಅದನ್ನ ಬೇಸಿಕ್ ತಿಳ್ಕೊಳ್ಳೋಣ. ಮೊದಲನೇ ಕ್ಲಾಸ್ ಆನ್ ಅಂಡ್ ಅವರೇಜ್ ಬೇಸಿಕ್. ಸೊ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಇದೇ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಫಸ್ಟ್ ಅನದರ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಜಿಯೋಗ್ರಫಿ ಅಂದ್ರೆ ಏನು ಅಂತ ಆನ್ ಅಂಡ್ ಅವರೇಜ್ ಆಗಿ ಮೇಲ್ಮೈಯಾಗಿ ತಿಳ್ಕೊಂತ ಹೋಗೋಣ. ಓಕೆ, ಸೊ ಇವಾಗ ತಾರೆಗಳು ಆಕಾಶದಲ್ಲಿ ಕಾಣಿಸುತ್ತೆ. ಈ ತಾರೆಗಳು ನಮಗೆ ಕತ್ಲಲ್ಲಿ ಕಾಣಿಸುತ್ತೆ ಬೆಳಕಿನ ಕಾರಣದಿಂದಾಗಿ. ಸೊ ಅವುಗಳ ಶಕ್ತಿಯಿಂದ ಕಾರಣದಿಂದಾಗಿ ಅವು ಮಿಂಚ್ತಾ ಇರ್ತವೆ, ಚುಂಬಿಸ್ತಾ ಇರ್ತವೆ. ಸೊ ಈ ಕಾರಣದಿಂದಾಗಿ, ಸೊ ಚುಂಬಕೀಯ ವಾತಾವರಣವನ್ನು ಹೊಂದಿರೋದ್ರಿಂದಾಗಿ ಅವು ತಾರೆಗಳು ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಬೆಳಕಿನ ಕಾರಣದಿಂದ. ಸೊ ಹಾಗಾದ್ರೆ ಈ ತಾರೆಗಳಲ್ಲಿ ಬೆಳಕು ಹೇಗ್ ಬರುತ್ತಪ್ಪ? ಸೊ ತಾರೆಗಳಲ್ಲಿ ಬೆಳಕು ಬರುತ್ತೆ ಸೊ ತನ್ನದೇ ಆದ ಶಕ್ತಿಯಿಂದಾಗಿ. ಸೊ ಅದರಲ್ಲಿ ಒಂದು ಸಂಯೋಜನೆ ಕ್ರಿಯೆ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಗ್ಯಾಸಿಯಸ್ ಪಾರ್ಟಿಗಳದಿಂದಾಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ದಿಂದಾಗಿ ತಾರೆಗಳು ಕಾಣಿಸುತ್ತೆ. ಯಾವ ರಿಯಾಕ್ಷನ್ ರೀ? ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಕಾಣಿಸುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ ಎಂತದಪ್ಪ ಅಂದ್ರೆ ಸಂಯೋಜನೆ ಕ್ರಿಯೆಯಿಂದಾಗಿ ಸೊ ಅಲ್ಲಿ ಏನಾಗ್ತದೆ?
ಸೊ ಕೆಮಿಕಲ್ ರಿಯಾಕ್ಷನ್ ಅಂದಾಗಿ ನಮಗೆ ಅದು ಬೆಳಕನ್ನ ಕೊಡುತ್ತೆ, ಪ್ರಕಾಶವನ್ನ ಕೊಡುತ್ತೆ. ಆ ಪ್ರಕಾಶವನ್ನ ಗುಣಗಳನ್ನ ಹೊಂದಿರತಕ್ಕಂಥದ್ದು ತಾರೆಗಳು ನಮಗೆ ಕಾಣಿಸುತ್ತೆ. ಸೊ ಈ ತಾರೆಗಳಿಗೆ ತನ್ನದೇ ಆದ ಪ್ರಕಾಶತನ ಹೊಂದಿದೆ, ಹೌದಾ? ಪ್ರಕಾಶತನ ಇದೆ. ಸೊ ಈ ತಾರೆಗಳಿಗೆ ಪ್ರಕಾಶತನೆಯ ಜೊತೆಗೆ ಸೊ ಅದಕ್ಕೆ ಉಷ್ಣದ ಗುಣಗಳು ಇದಾವೆ. ಸೊ ಉಷ್ಣದ ಗುಣ, ಓಕೆ, ಉಷ್ಣದ ಗುಣ ಇರುತ್ತೆ ಯಾವಗಳಿಗೆ? ತಾರೆಗಳಿಗೆ. ಸೊ ಯಾವಾಗ ಆ ತಾರೆಗಳಿಗೆ ಇಂಟರ್ನಲ್ಲಿ, ಸೊ ಆ ತಾರೆಗಳು ಹಿಂಗೊಂದು ದೊಡ್ಡ ನಕ್ಷತ್ರ ಇದೆ ಅಂತ ಅನ್ಕೊಳ್ಳಿ, ಒಂದು ದೊಡ್ಡ ನಕ್ಷತ್ರ, ಇದರಲ್ಲಿ ಗ್ಯಾಸ್ ಪಾರ್ಟಿಕಲ್ಗಳು ಇರ್ತವೆ, ಓಕೆನಾ? ಆಯನ್ ಅಂಡ್ ಅವರೇಜ್. ಸೊ ಗ್ಯಾಸ್ ಪಾರ್ಟಿಕಲ್ ಇರ್ತವೆ, ಧೂಳಿನ ಕಣಗಳಿರ್ತವೆ, ದೊಡ್ಡದಾಗಿ ಬ್ರಹ್ಮಾಂಡದಲ್ಲಿ ಏನೋ ಒಂದು ಕಾಣಿಸ್ತಾ ಇಲ್ಲ, ಒಂದು ದೊಡ್ಡ ಸರೌಂಡಿಂಗ್ ಮಂಚರದಲ್ಲಿ ತರ ಒಂದು ಪರದೆ ಇದೆ ಅಂತ ಅನ್ಕೊಳ್ಳಿ. ಆ ಪರದೆಯ ಅಂಡ್ರಲ್ಲಿ ಸೊ ಗ್ಯಾಸ್ ಪಾರ್ಟಿಕಲ್ಗಳು ಮತ್ತು ಧೂಳಿನ ಕಣಗಳು ಇರ್ತವೆ. ಸೊ ಅದನ್ನ ಹಿಡಿದಿಟ್ಟಿರಲ್ಲ, ಬಟ್ ಹಿಡಿದಿಟ್ಟಿರೋ ತರನೇ ಇರುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಗಾಳಿ ಏನಾಗ್ತದೆ, ಸರೌಂಡಿಂಗ್ ಹಿಂಗ್ ಸುತ್ತಾ ಬರ್ತಾ ಇರ್ತದೆ, ಅಸ್ಯೂಮ್ ಮಾಡ್ಕೊಳ್ಳಿ, ಜಸ್ಟ್ ಅಸ್ಯೂಮ್. ಸೊ ಗಾಳಿ ಹಿಂಗ್ ಸುತ್ತಾ ಬರ್ತಾ ಇರ್ತದೆ. ಸೊ ಅದನ್ನ ಹಿಡಿದಿಡ್ತೀರಾ? ಇಲ್ಲ, ಬಟ್ ಹಿಡಿದಿಟ್ಟಿರೋ ತರನೇ ಇರ್ತದೆ. ಸೊ ಆ ತರ ಗಾಳಿ ಬರ್ತಾ ಇರ್ತದಲ್ಲ, ಈ ತರ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ನೋಡಿರ್ತೀರ ವಾತಾವರಣದಲ್ಲಿ. ಸೊ ಈ ತರ ಸುತ್ತಿಟ್ಟ ಗಾಳಿಯಲ್ಲಿ ಧೂಳು ಇರ್ತದೆ, ಅನಿಲಗಳು ಇರ್ತದೆ, ಹಾಗೆ ಅದು ಹಿಡಿದಿಟ್ಟಿರಲ್ಲ, ಬಟ್ ಹಿಡಿದಿಟ್ಟಿರೋ ತರನೇ ಇರುತ್ತೆ. ಓಕೆ, ಸೊ ಈ ಧೂಳು ಮತ್ತು ಅನಿಲಗಳು ಇದರಲ್ಲಿ ಇರುತ್ತೆ. ಸೊ ಇದರಲ್ಲೇ ಈ ಧೂಳು ಮತ್ತು ಅನಿಲಗಳಲ್ಲಿ ಸೊ ನಮ್ಮ ಗ್ಯಾಸಿಯಸ್ ಪಾರ್ಟಿಕಲ್ಗಳಿರ್ತವೆ. ಈ ಗ್ಯಾಸಿಯಸ್ ಪಾರ್ಟಿಕಲ್ಗಳಲ್ಲಿ ಮುಖ್ಯವಾಗಿ ಹೈಡ್ರೋಜನ್ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಹೈಡ್ರೋಜನ್ ಇರುತ್ತೆ, 73% ಅಷ್ಟು ಹೈಡ್ರೋಜನ್ ಇರುತ್ತೆ. ಓಕೆ, ಸೊ ಈ ಹೈಡ್ರೋಜನು ಬೈ ಥ್ರೂ ದ ಕೆಮಿಕಲ್ ರಿಯಾಕ್ಷನ್ ಇಂದಾಗಿ ಏನಾಗ್ತದೆ, ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗುತ್ತೋ ಆವಾಗ ಅಲ್ಲಿ ಉಷ್ಣ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಉಷ್ಣ ಕ್ರಿಯೇಟ್ ಆಗುತ್ತೆ. ಆ ಉಷ್ಣದಿಂದಾಗಿ ಬೆಳಕು ಕ್ರಿಯೇಟ್ ಆಗುತ್ತೆ, ಪ್ರಕಾಶಮಾನತೆಯ ಬೆಳಕನ್ನ ಹೊಂದಿರುತ್ತೆ. ಸೊ ಪ್ರತಿಯೊಂದು ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳಿತವೆ. ಅದ್ರ ಹತ್ರ ಶಕ್ತಿ ಇದ್ರೆ, ಸೊ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗ್ತಾ ಇದ್ರೆ, ಹೈಡ್ರೋಜನ್ ಟು ಹೀಲಿಯಂ ಆಗ್ತಾ ಇದ್ರೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರೆ, ಸೊ ಅಲ್ಲೇನಾಗ್ತದೆ, ಸೊ ಪ್ರಕಾಶಮನೆಯ ಗುಣಗಳನ್ನ ಹೊಂದಿರ್ತದೆ, ಉಷ್ಣದ ಗುಣಗಳನ್ನ ಹೊಂದಿರ್ತದೆ. ಯಾವುದು? ಸೊ ತಾರೆಗಳು, ನಕ್ಷತ್ರಗಳು. ಸೊ ಇವಾಗ ನಕ್ಷತ್ರಗಳು ಹೊಳಿತವೆ, ಅಲ್ಲಿ ಉಷ್ಣ ಇರುತ್ತೆ. ಉಷ್ಣ ಇರುತ್ತೆ ಮೀನ್ಸ್ ಟೆಂಪರೇಚರ್ ಇರುತ್ತೆ. ಸೊ ಆನ್ ಅಂಡ್ ಎವರೇಜ್ ಒಂದು ನಕ್ಷತ್ರಕ್ಕೆ ಮೇಲ್ಮೈಯ ವಿಸ್ತೀರ್ಣದಲ್ಲಿ ಸೊ ಟೆಂಪರೇಚರ್ ಎಷ್ಟಿರ್ತದೆ ಅಂದ್ರೆ 6000 ಡಿಗ್ರಿ ಸೆಲ್ಸಿಯಸ್ ಟು 6500 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇರುತ್ತೆ. ಏನಿರುತ್ತೆ ರೀ? ಟೆಂಪರೇಚರ್ ವಿಸ್ತೀರ್ಣದಲ್ಲಿ ಆ ಮೇಲ್ಮೈ ಸರ್ಫೇಸ್ ಅಲ್ಲಿ ಏನಿರ್ತದೆ, ಸೊ ಅಷ್ಟು ಟೆಂಪರೇಚರ್ ಇರುತ್ತೆ. ಸೊ ಇಷ್ಟು ಟೆಂಪರೇಚರ್ ಇರೋದ್ರಿಂದಾನೇ ಸೊ ಆ ತಾರೆಗಳು, ನಕ್ಷತ್ರಗಳು ಏನಿರ್ತವೆ, ಹೊಳಿತಾ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಒಂದು ಕಬ್ಬಿಣವನ್ನ 100 ಡಿಗ್ರಿ ಸೆಲ್ಸಿಯಸ್ ಮಾಡಿ, ಸೊ 200 ಡಿಗ್ರಿ ಸೆಲ್ಸಿಯಸ್ ಮಾಡಿ, 500 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಕೊಡಿ, 1000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕೊಡಿ. ಸೊ ಅದರದ್ದು ಕೆಪಾಸಿಟಿ ತಾಕತ್ತಿತ್ತು ಅಂದ್ರೆ ಅದು ಗಟ್ಟಿಯಾಗಿರುತ್ತೆ, ಬಟ್ ಕೆಂಪಾಗಿ ಕಾಣಿಸ್ತಾ ಇರ್ತದೆ. ಸೊ ಕಲರ್ ಚೇಂಜ್ ಆಗ್ತಿದೆ. ಸೊ ಯಾವುದೋ ಒಂದು ಕಲರ್ ಆಗಿರ್ತಕ್ಕಂಥದ್ದು ಕಲರ್ ಚೇಂಜ್ ಆಗ್ತಾ ಬರ್ತದೆ. ಸೊ ಇವಾಗ ನೋಡಿ, ಸೊ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಒಂದು ಸರ್ಫೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಈ ಸ್ಪೆಕ್ಟ್ಗೆ ಒಂದು 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕೊಟ್ಟಾಗ ಇದ್ರದ್ದು ಶಕ್ತಿ ಜಾಸ್ತಿ ಇತ್ತು ಅಂದ್ರೆ ಗಟ್ಟಿಯಾಗಿ ಹಿಡಿದಿಟ್ಕೊತದೆ, ಅದು ಕೆಂಪಾಗಿ ಕಾಣಿಸುತ್ತೆ, ಯಾವುದೋ ಒಂದು ಕಲರಿಗೆ ಕಾಣಿಸುತ್ತೆ. ಆದ್ರೆ ಸೊ ಇಲ್ಲಿ ನಕ್ಷತ್ರಗಳಲ್ಲಿ, ತಾರೆಗಳಲ್ಲಿ ಆ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರು ಜಸ್ಟ್ ಸರ್ಫೇಸ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ ನಾನು. ಈ ಸರ್ಫೇಸ್ ಅಲ್ಲಿ ಮೀನ್ಸ್ ಔಟರ್ ಲೇಟ್ ಅಲ್ಲಿ, ಸೊ ಹೊರಭಾಗದಲ್ಲೇ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಇವುಗಳ ಕೇಂದ್ರ ಅಂತ ಒಂದಿರ್ತದೆ, ಬಲ್ಜ್ ಅಂತ ಕರಿತೀವಿ. ಸೊ ಈ ಕೇಂದ್ರದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಟೆಂಪರೇಚರ್ ಇರ್ಲಕ್ಕಿಲ್ಲ, ಜಸ್ಟ್ ಅಸ್ಯೂಮ್, ಹೌದಾ? ಸೊ ಇವಾಗ ನೋಡಿ, 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಸೊ ಈ ನಕ್ಷತ್ರಗಳು ಯಾವ ಸ್ಟೇಜ್ ಅಲ್ಲಿ ಇರ್ತವೆ ಅಂದ್ರೆ, ಸೊ ಪ್ಲಾಸ್ಮಾ ಸ್ಟೇಜ್ ಅಲ್ಲಿ ಇರ್ತವೆ. ಯಾವ್ದ್ರಲ್ಲಿ? ಪ್ಲಾಸ್ಮಾ ಸ್ಟೇಜ್ ಅಲ್ಲಿ ಇರ್ತವೆ. ಸೊ ಪ್ಲಾಸ್ಮಾ ರೀತಿಯಲ್ಲಿ ಇರ್ತವೆ. ಸೊ ಘನ, ದ್ರವ, ಅನಿಲ, ಪ್ಲಾಸ್ಮಾ ಅಂತ ಕರಿತೀವಲ್ಲ. ಸೊ ಒಂಥರ ಲೋಳೆ ಏನೋ ಹಿಂಗೆ. ಆ ಪ್ಲಾಸ್ಮಾನ ನೋಡಿದೀರಾ ನೀವು? ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿ, ಪ್ಲಾಸ್ಮಾ ಯಾವ ಶೇಪ್ ಅಲ್ಲಿ ಇರುತ್ತೆ, ಯಾವ ತರ ಇರುತ್ತೆ ಅಂತ. ಓಕೆ, ಸೊ ಈ ಪ್ಲಾಸ್ಮಾ ಶೇಪ್ ಅಲ್ಲಿ ಇರುತ್ತೆ. ಪ್ಲಾಸ್ಮಾದ ರೀತಿಯಲ್ಲಿ ಸೊ ಯಾವ್ದಿರ್ತದೆ? ನಕ್ಷತ್ರಗಳಿರ್ತದೆ. ನಕ್ಷತ್ರಗಳ ಇಂಟರ್ನಲ್ಲಿ ಏನಾಗ್ತದೆ? ಸೊ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಸೊ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ. ಸೊ ಯಾವಾಗ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗುತ್ತೋ ಅಲ್ಲಿ ಏನಾಗ್ತದೆ? ಬೆಳಕು ಮತ್ತು ಉಷ್ಣ ಕ್ರಿಯೇಟ್ ಆಗ್ತದೆ. ಸೊ ಬೆಳಕು ಮತ್ತು ಉಷ್ಣ ಕ್ರಿಯೇಟ್ ಆಗ್ತದೆ. ಸೊ ಈ ಬೆಳಕು ಮತ್ತು ಉಷ್ಣದ
ವಾತಾವರಣದಲ್ಲಿ, ಸೊ ಈ ಮೇಲ್ಮೈ ವಾತಾವರಣದಲ್ಲಿ ಸೊ ಏನಾಗ್ತದೆ, ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಪ್ರಕಾಶತೆಯನ್ನು ಹೊರಡಿಸ್ತದೆ. ಹಾಗಾಗಿ ಇಲ್ಲಿ ನಮಗೆ ಬೆಳಕು ಕಾಣಿಸ್ತದೆ. ಈ ಬೆಳಕು ನಾವು ಭೂಮಿ ಮೇಲೆ ನಿಂತಿರೋದು ನೋಡೋದ್ರಿಂದಾಗಿ ನಮಗೆ ಸೊ ನಕ್ಷತ್ರಗಳು ಕಾಣಿಸುತ್ತೆ. ಗೊತ್ತಾಗ್ತಿದೆಯಾ? ನಕ್ಷತ್ರಗಳು ಯಾಕೆ ನಮಗೆ ಕಾಣಿಸುತ್ತೆ ಅಂದ್ರೆ, ಸೊ ನಾವು ಭೂಮಿಯನ್ನ ಕೆಳಗಡೆಯಿಂದ ನೋಡಿದಾಗ ಅವುಗಳ ನಕ್ಷತ್ರಗಳು ಕಾಣಿಸುತ್ತೆ. ಸೊ ಎಸ್ ಸರ್ ನೋಮ. ಸೊ ಇವಾಗ ಇಷ್ಟು ಗೊತ್ತಾಯ್ತು ನಕ್ಷತ್ರಗಳು ಯಾಕೆ ಕಾಣ್ತವೆ, ಹೆಂಗ್ ಕಾಣ್ತವೆ ಅಂತ. ಸೊ ಇದೇ ನಕ್ಷತ್ರಗಳು, ಸೊ ನೋಡಿ ನಕ್ಷತ್ರ ಅಂತ ಬಂದಾಗ ಸರ್ ನೋಡಿ ಇಷ್ಟು ದೊಡ್ಡದಿತ್ತು, ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಕ್ಷತ್ರಗಳು ಎಷ್ಟು ದೊಡ್ಡದಿದೆ ಅಂತ. ಓಕೆ, ಸೊ ನಕ್ಷತ್ರಗಳು ಎಷ್ಟು ದೊಡ್ಡದಿರುತ್ತೆ ಅಂತಾನು ಅಸ್ಯೂಮ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದರ ಸೈಜ್ ಎಷ್ಟು ದೊಡ್ಡದಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳಕ್ಕೂ ಆಗಲ್ಲ. ಅದರಲ್ಲಿ ಇಂಟರ್ನಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ನಾನು ಈಗಲೇ ಹೇಳಿದೆ, ಸರ್ಫೇಸ್ ಅಲ್ಲಿ ಇರೋದೇ 6000 ಡಿಗ್ರಿ ಸೆಲ್ಸಿಯಸ್, 6000 to 6500 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಓನ್ಲಿ ಸರ್ಫೇಸ್ ಅಲ್ಲಿ ಇರುತ್ತದು, ಮೇಲ್ಭಾಗದಲ್ಲಿ ಎಲ್ಲೋ ಒಂದ್ ಕಡೆ. ಸೊ ಇಂಟರ್ನಲ್ಲಿ ಅದಕ್ಕೆ ಕೇಂದ್ರದಲ್ಲಿ ಎಷ್ಟು ಮಟ್ಟಿಗೆ ಟೆಂಪರೇಚರ್ ಇದೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಿದ್ದಾಗ ಸೊ ಈ ಔಟರ್ ಲೈಟ್ ಅಲ್ಲಿ ನೋಡ್ತಾ ಬಂದಾಗ, ನಕ್ಷತ್ರಗಳನ್ನ ನೋಡ್ತಾ ಬಂದಾಗ, ಸೊ ಮೂಲವಾಗಿ ಸೊ ಎಲ್ಲಾ ನಕ್ಷತ್ರಗಳಲ್ಲೂ ಇದೇ ತರ ಕೆಮಿಕಲ್ ಕ್ಯಾರೆಕ್ಷನ್ಸ್ ಆಗ್ತದಾ? ಸೊ ಪ್ರತಿ ನಕ್ಷತ್ರದಲ್ಲೂ ಇದೇ ತರ ರಿಯಾಕ್ಷನ್ಸ್ ಆಗ್ತದೆ, ಪ್ರತಿಯೊಂದರಲ್ಲೂ ಇದೇ ತರ ಆಗುತ್ತೆ. ಸೊ ಎಲ್ಲಾ ನಕ್ಷತ್ರಗಳ ಮಧ್ಯೆ ಅಂತರಿಕ್ಷದಲ್ಲಿ ನೋಡಿದಾಗ ನಮಗೆ ಸೂರ್ಯ ಒಂದೇ ಕಾಣಿಸುತ್ತೆ ಹಗಲತ್ತಲ್ಲಿ. ಗೊತ್ತಾಯ್ತಾ? ಸೊ ಸೂರ್ಯ ಒಂದು ನಮಗೆ ಹಗಲತ್ತಲ್ಲೇ ಕಾಣಿಸುತ್ತೆ. ಹಾಗಾದ್ರೆ ಯಾವುದರ ಹತ್ರ ಸೊ ಪ್ರಕಾಶತೆಯ ಗುಣ ಮತ್ತು ಉಷ್ಣತೆಯ ಗುಣ ಇದೆಯೋ ಅವುಗಳನ್ನ ನಾವು ನಕ್ಷತ್ರ ಅಂತ ಕರಿತೀನಿ ಅಂತಂದೆ. ಸೊ ಹಾಗಾದ್ರೆ ಇವಾಗ ಭೂಮಿಗೆ ಸಂಬಂಧಪಟ್ಟಂತೆ ನಮ್ಮ ನಕ್ಷತ್ರ ಒಂದಿದೆ, ಅದು ಸೂರ್ಯ. ನಮ್ಮ ನಕ್ಷತ್ರ ಯಾವುದು? ಸೂರ್ಯ. ಇಡೀ ಬ್ರಹ್ಮಾಂಡದಲ್ಲಿ 10 ಕಾಣಿಸುತ್ತೆ, ಕೋಟಿ ಬಿಲಿಯನ್ ಟ್ರಿಲಿಯನ್. ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಕಾಣಿಸ್ತಾವನೆ ನೋಡು, ನಮ್ಮ ಅಜ್ಜಿ ಕಾಣಿಸ್ತಾವಳು ನೋಡು, ನಮ್ ಚಿಗಮ್ಮ ದೊಡ್ಡಮ್ಮ ಏನೇನೋ ಅಂತ ನಮ್ಗೆ ಹೇಳ್ತಿದ್ರು ಕಥೆಗಳು. ಸೊ ಬರ್ತಾ ಬರ್ತಾ ಗೊತ್ತಾಯ್ತು ಅದು ನಕ್ಷತ್ರ, ಸೊ ಅದು ಹಂಗೆ ಹಿಂಗೆ ಅಂತ. ಓಕೆ, ಸೊ ಸಾವಿರಾರು ಬಿಲಿಯನ್ ಟ್ರಿಲಿಯನ್ ನಕ್ಷತ್ರಗಳ ಮಧ್ಯೆ ಸೊ ನಮಗೆ ಒಂದು ನಮಗ್ ಬಹಳ ಕ್ಲೋಸ್ ಆಗಿರ್ತಕ್ಕಂಥ ನಕ್ಷತ್ರ ಸೂರ್ಯ. ಸೊ ನೋಡಿ 140-150 ಕೋಟಿ ಜನಸಂಖ್ಯೆ, ಬಿಲಿಯನ್ ಆಫ್ ಪೀಪಲ್ಸ್ ಮಧ್ಯೆ ನಮ್ಮದೇ ಆದ ಒಂದು ಫೇವರೇಟ್ ನಕ್ಷತ್ರ ಇರುತ್ತೆ. ಅದಕ್ಕೆ ನಾವು ಬೇರೆ ಹೆಸರನ್ನ ಕೊಡ್ತೀವಿ. ಸೊ ಅದನ್ನ ಸೂರ್ಯ ಅಂತ ಕರೆದಿದ್ದೀವಿ. ಸೊ ನೋಡಿ ಇಡೀ ಅಂತರಿಕ್ಷದಲ್ಲಿ ನಮ್ಮ ಫೇವರೇಟ್ ಒಂದಿದೆ, ಸೊ ನಮಗೆ ಹತ್ತಿರವಾದದ್ದೊಂದಿದೆ, ಸೊ ಅದನ್ನ ನಾವು ಸೂರ್ಯ ಅಂತ ಕರಿತೀವಿ. 140 ಕೋಟಿ ಜನಸಂಖ್ಯೆ ಮಧ್ಯೆ ನಮ್ಮ ಫೇವರೇಟ್ ಆದಂತ ಒಂದು ನಕ್ಷತ್ರ ಇರುತ್ತೆ. ಅದನ್ನ ನಾವು ಚಿನ್ನು, ಮುದ್ದು, ಬೆಳ್ಳಿ, ಬಂಗಾರ, ಕೋತಿಮ ಏನೇನೋ ಕರಿತಾ ಇರ್ತೀವಿ. ಸೊ ಆ ನಕ್ಷತ್ರನೇ ಬೇರೆ, ಈ ನಕ್ಷತ್ರನೇ ಬೇರೆ. ಈ ನಕ್ಷತ್ರದ ಬಗ್ಗೆ ಓದಿದ್ರೆ ಅನ್ನ ಹಾಕತ್ತೆ, ಆ ನಕ್ಷತ್ರದ ಬಗ್ಗೆ ಓದಿದ್ರೆ ಎಲ್ಲೋ ಒಂದ್ ಕಡೆ ನಿಲ್ಸತ್ತೆ. ಅದು ಪಾಸಿಟಿವ್ ನೆಗೆಟಿವ್. ಓಕೆ, ಸೊ ಈಗಾದ್ರೆ ಅಂತರಿಕ್ಷದಲ್ಲಿ ಚಂದ್ರ ಇದ್ದಾನೆ. ಚಂದ್ರನಿಗೆ ತನ್ನದೇ ಆದ ಬೆಳಕಿದ್ಯಾ? ಚಂದ್ರನಿಗೆ ತನ್ನದೇ ಆದ ಉಷ್ಣವನ್ನ ಇದೆಯಾ? ಸೊ ಇಲ್ಲ, ಚಂದ್ರನಿಗೆ ತನ್ನದೇ ಆದ ಉಷ್ಣ ಮತ್ತು ಬೆಳಕಿನ ಕ್ಯಾರೆಕ್ಟರ್ಸ್ ಇಲ್ಲ. ಹಾಗಾಗಿ ಚಂದ್ರ ಒಂದು ನಕ್ಷತ್ರ ಅಲ್ಲ. ಭೂಮಿಗೆ ತನ್ನದೇ ಆದ ಉಷ್ಣ ಮತ್ತು ತನ್ನದೇ ಆದ ಬೆಳಕನ್ನು ಹೊರಡಿಸುವ ಶಕ್ತಿ ಇದೆಯಾ? ಇಲ್ಲ. ಸೊ ಭೂಮಿ ಹಾಗಾದ್ರೆ ನಕ್ಷತ್ರ ಅಲ್ಲ. ಬೇರೆ ಬೇರೆ ಗ್ರಹಗಳಿಗಿದೆಯಾ? ಇಲ್ಲ. ಸೊ ನಕ್ಷತ್ರಗಳೇ ಬೇರೆ, ಗ್ರಹಗಳೇ ಬೇರೆ. ಸೊ ಹಾಗಾಗಿ ಮಿಲಿಯನ್ ಆಫ್ ನಕ್ಷತ್ರಗಳು ಕಾಣಿಸ್ತಾ ಇದೆ ಅಂದ್ರೆ ಪ್ರತಿಯೊಂದು ನಕ್ಷತ್ರದಲ್ಲೂ ತನ್ನದೇ ಆದ ಸ್ಪೆಸಿಫಿಕ್ ಆಗಿ ಅದರದೇ ಆದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಅದಕ್ಕಿದಾವೆ. ಸೊ ಪ್ರತಿಯೊಂದರಲ್ಲೂ ಕೆಮಿಕಲ್ ರಿಯಾಕ್ಷನ್ ಆಗಿ ನಮಗೆ ಬೆಳಕಿನ ಮುಖಾಂತರ ಕಾಣಿಸುತ್ತೆ ಅಂದ್ರೆ ಅದು ನಕ್ಷತ್ರ. ಓಕೆ, ಸೊ ಇವಾಗ ನಮ್ಮದೇ ಆದ ಒಂದು ನಕ್ಷತ್ರ ಯಾವ್ದ್ರೆ? ಸೂರ್ಯ ಇದೆ. ನಮ್ಮ ನಕ್ಷತ್ರ ಯಾವುದು? ಸೂರ್ಯ. ಹೌದಾ? ಸೊ ನಮ್ಮ ನಕ್ಷತ್ರ ಯಾವುದು? ಈಗ ಸೂರ್ಯ ಅಂತ ಕರೆದ್ವಿ. ಇಲ್ಲಿಗೆ ನಿಮಗ್ ತಂದಿಟ್ಟೆ. ಸೊ ಇವಾಗ ಸೂರ್ಯನ ಹತ್ರ ತಂದಿಟ್ವಿ, ಸೂರ್ಯನ ಬಗ್ಗೆ ಸ್ಟಡಿ ಮಾಡ್ತಾ ಬರೋಣ ಮುಂದಿನ ಕ್ಲಾಸಸ್ ಅಲ್ಲಿ. ಬಟ್ ಇವಾಗ ನೋಡಿ, ಸೊ ಇಡೀ ಬ್ರಹ್ಮಾಂಡದ ಬಗ್ಗೆ ಇವಾಗ ನಾವು ಏನ್ ಮಾಡ್ತೀವಿ? ಸೂರ್ಯ ಅಂತ ಓದಿದ್ವಿ. ಸೂರ್ಯ ಅಂತ ಓದಿದಾಗ ಸೂರ್ಯನ ಸುತ್ತಮುತ್ತ ಏನಿದೆ? ಸೌರಮಂಡಲ ಇದೆ. ಸೂರ್ಯ ಒಂದು ಈ ಭಾಗ ಅನ್ನೋದಾದ್ರೆ ಸೂರ್ಯನಿಗೆ ಒಂದು ಪ್ರಕಾಶಮಾನ ಬೆಳಕನ್ನ ಹೊರಡಿಸುವ ಶಕ್ತಿ ಇದೆ, ಉಷ್ಣ ಇದೆ, ಟೆಂಪರೇಚರ್ ಇದೆ. ಔಟರ್ ಲೈಟ್ ಅಲ್ಲಿ ಆತನಿಗೆ 6000 to 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಸೊ ಈತನಿಗೆ ತನ್ನದೇ ಆದ ಶಕ್ತಿ ಇದೆ. ತನ್ನ ಶಕ್ತಿಯ ಮುಖಾಂತರ ಒಂದಿಷ್ಟು ಗುರುತ್ವಾಕರ್ಷಣ ಬಲದಿಂದ ಒಂದಿಷ್ಟು ಭಾಗವನ್ನ ಹಿಡಿದಿಟ್ಟಿದ್ದಾನೆ. ತನ್ನ ಸುತ್ತಮುತ್ತ ಓಡಾಡ್ತಿರ್ತಕ್ಕಂಥ ಭಾಗವನ್ನ ಹಿಡಿದಿಟ್ಟಿದ್ದಾನೆ. ಅವುಗಳನ್ನ ನಾವೇನಂತೀವಿ? ಸೌರಮಂಡಲದ ಭಾಗ ಅಂತ ಕರೆದ್ವಿ. ಏನಂದ್ವಿ? ಸೌರಮಂಡಲದ ಭಾಗ. ಹೌದಾ? ಸೌರ ಮಂಡಲದ ಭಾಗ ಅಂತ ಕರೆದ್ವಿ. ಈ ಸೌರಮಂಡಲದ ಭಾಗದಲ್ಲಿ ನಮಗೆ ಗ್ರಹಗಳು ಬರ್ತವೆ. ಏನ್ ಬರ್ತವ್ರಿ? ಗ್ರಹಗಳು ಬರುತ್ತೆ. ಸೊ ಗ್ರಹಗಳು ಬರ್ತವೆ, ಮೆಟರಾಯ್ಡ್ಸ್ಗಳು, ಆಸ್ಟ್ರಾಯ್ಡ್ಸ್ ಇವೆಲ್ಲವೂ ಬರ್ತಾ ಹೋಗ್ತದೆ. ಸೊ ಈ ಗ್ರಹಗಳು ಬರ್ತವೆ. ಸೊ ನೋಡಿ ಈ ಸೌರಮಂಡಲದಲ್ಲಿ ನಾವು ಗ್ರಹಗಳನ್ನ ಮುಂದೆ ಬರ್ತಾ ಕ್ಲಾಸ್ ಮುಂದೆ ಸ್ಟಡಿ ಮಾಡಿ.
ಓಕೆ. ಸೊ ಬಿಫೋರ್ ದಟ್, ಸೊ ಮಿಲಿಯನ್ ಟ್ರಿಲಿಯನ್ಸ್ ಆಫ್ ನಕ್ಷತ್ರಗಳನ್ನ ಸ್ಟಡಿ ಮಾಡಬೇಕಾದ್ರೆ ಈ ಟ್ರಿಲಿಯನ್ ನಕ್ಷತ್ರಗಳು, ಇಲ್ಲೊಂದು ಸೂರ್ಯ ಇದ್ದಾನೆ, ಸೊ ಇನ್ನೊಂದು ನಕ್ಷತ್ರ ನಮ್ಗೆ ಕಾಣಿಸುತ್ತಾ, ನೈಟ್ ಹೊತ್ತಲ್ಲಿ 10,000 ನಕ್ಷತ್ರ ಕಾಣಿಸುತ್ತೆ. ಓಕೆ. ಸೊ ಮಿಲಿಯನ್ಗಳಲ್ಲಿ ಇಲ್ಲೊಂದು ನಕ್ಷತ್ರ ಕಾಣಿಸುತ್ತೆ, ಇಲ್ಲೊಂದು ಯಾವುದೋ ನಕ್ಷತ್ರ ಕಾಣಿಸುತ್ತೆ, ಇಲ್ಲೊಂದು ನಕ್ಷತ್ರ ಕಾಣಿಸುತ್ತೆ, ಇಲ್ಲಿ 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 ನಮ್ಮ ಅಜ್ಜ ತಾತ ಮುತ್ತಾತ ಎಲ್ಲರೂ ಇಲ್ಲೆಲ್ಲ ಕಾಣಿಸ್ತಾ ಇರ್ತಾರೆ. ನಿಮಗೆ ನಿಮ್ಮ ಅಜ್ಜಿ ತಾತ ಹೇಳ್ಕೊಟ್ಟವ್ರೆಲ್ಲ, ನಮ್ಮ ಅಜ್ಜಿ ತಾತ ಹಂಗೆ ಹೇಳ್ಕೊಡ್ತಿದ್ರು ಊಟ ಮಾಡಿಸ್ಬೇಕಾದ್ರೆ, ಅಂಥದ್ದೆಲ್ಲ ಇತ್ತು ಅಂತ. ಓಕೆ. ಸೊ ಈ ಬಿಲಿಯನ್ ಟ್ರಿಲಿಯನ್ ಆಫ್ ನಕ್ಷತ್ರಗಳು ಈ ಸೌರಮಂಡಲದಲ್ಲಿ, ಇದು ನಮ್ಮ ಆಕಾಶದಲ್ಲಿ ಕಾಣಿಸ್ತಾ ಇರ್ತದೆ. ಇವುಗಳಿಗೆ ಒಂದು ಹೆಸರಿಡ್ತಾರೆ, ಇವುಗಳಿಗೆ ಗ್ಯಾಲಕ್ಸೀಸ್ ಅಂತ ಹೆಸರಿಡ್ತಾರೆ. ಗ್ಯಾಲಕ್ಸೀಸ್ ಅಂತ ಹೆಸರಿಡ್ತಾರೆ. ಸೊ ಇವುಗಳನ್ನ ಗ್ಯಾಲಕ್ಸೀಸ್ ಅಂತ ಹೆಸರಿಡ್ತಾರೆ. ಈ ಬಿಲಿಯನ್ ಟ್ರಿಲಿಯನ್ಸ್ ಆಫ್ ನಕ್ಷತ್ರಗಳನ್ನ ಒಳಗೊಂಡಿದ್ನ ನಾವು ಗ್ಯಾಲಕ್ಸೀಸ್ ಅಂದ್ವಿ. ಇವುಗಳ ಮಧ್ಯೆ ಎಲ್ಲೋ ಒಂದು ನಕ್ಷತ್ರ ಇರ್ತದೆ. ಸೂರ್ಯ ತನ್ನದೇ ಆದ, ಅದಕ್ಕೆ ಒಂದಿಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇಂದ ಒಂದಿಷ್ಟು ಕಕ್ಷೆಯನ್ನ ಹಿಡಿದಿಟ್ಟಿರ್ತಾನೆ. ತದನಂತರ ಅದ್ರ ಪಕ್ಕ ಇನ್ನೊಂದು ನಕ್ಷತ್ರ ಇರುತ್ತೆ, ಅದು ಕೂಡ ತನ್ನದೇ ಆದ ಕಕ್ಷೆಯಲ್ಲಿ ಒಂದಿಷ್ಟು ಭಾಗವನ್ನು ಹಿಡಿದಿಟ್ಟಿದೆಯೋ ಏನೋ. ಸೊ ತದನಂತರ ಇನ್ನೊಂದು ನಕ್ಷತ್ರ ಇರುತ್ತೆ, ಅದು ತನ್ನದೇ ಆದ ಒಂದಿಷ್ಟು ಭಾಗದಲ್ಲಿ ನಕ್ಷತ್ರವನ್ನು ಹಿಡಿದಿಟ್ಟಿದೆಯೋ ಏನೋ. ಹೀಗೆ 10,000 ಕೋಟಿ ಮಿಲಿಯನ್ ಟ್ರಿಲಿಯನ್ ಅಷ್ಟು ನಕ್ಷತ್ರಗಳನ್ನ ಹಿಡಿದಿಟ್ಟದನ್ನ ನಾವು ಗ್ಯಾಲಕ್ಸೀಸ್ ಅಂತ ಕರಿತೀವಿ. ನಮ್ಮ ಗ್ಯಾಲಕ್ಸಿ ಆಕಾಶ ಗಂಗೆ, ಹಾಲು ಹಾದಿ, ಮಂದಾಕಿನಿ, ಮಿಲ್ಕಿ ವೇ ಅಂತ ಕರಿತೀವಿ. ಸೊ ನಮ್ಮ ಗ್ಯಾಲಕ್ಸಿ ಯಾವುದು? ನಮ್ಮ ಗ್ಯಾಲಕ್ಸಿ ಮಂದಾಕಿನಿ ಅಂತ ಕರಿತೀವಿ. ಸೊ ಮಂದಾಕಿನಿ ಅಂತ ಕರಿತೀವಿ. ನೆಕ್ಸ್ಟ್ ಮಿಲ್ಕಿ ವೇ ಅಂತ ಕರಿತೀವಿ. ಓಕೆ, ಮಿಲ್ಕಿ ವೇ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೊ ಮಿಲ್ಕಿ ವೇ. ಆಕಾಶ ಗಂಗೆ ಅಂತಾನು ಕರಿತೀವಿ. ಸೊ ನೆಕ್ಸ್ಟ್ ಹಾಲು ಹಾದಿ ಅಂತಾನು ಕರಿತೀವಿ. ಇದಿಷ್ಟು ಕೂಡ ನಮ್ಮ ಗ್ಯಾಲಕ್ಸಿಗೆ ನಾವು ಕರೆಯುವಂಥದ್ದು. ನಮ್ಮ ಗ್ಯಾಲಕ್ಸಿ ಇದು ಸೂರ್ಯನ ಸುತ್ತಮುತ್ತ ಇಲ್ಲಿರ್ತಕ್ಕಂಥದ್ದು ಇದೆಲ್ಲ ನಮ್ಮ ಗ್ಯಾಲಕ್ಸಿ. ಸೊ ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಗ್ಯಾಲಕ್ಸಿ ಇದೆಯಾ? ಇಲ್ಲ. ಸೊ ನಮ್ಮಂಥ ಗ್ಯಾಲಕ್ಸಿಗಳಂಥದ್ದು ಇನ್ನೊಂದು ಯಾವುದೋ ದೊಡ್ಡ ಗ್ಯಾಲಕ್ಸಿ ಇದೆ. ಆ ಗ್ಯಾಲಕ್ಸಿಗಳಲ್ಲೂ ಕೂಡ ಹಲವಾರು ಕೋಟಿ ಬಿಲಿಯನ್ ಟ್ರಿಲಿಯನ್ ಅಷ್ಟು ನಕ್ಷತ್ರಗಳಿದಾವೆ. ಸೊ ಆ ನಕ್ಷತ್ರಗಳಲ್ಲಿ ಅದರಲ್ಲೂ ಯಾವುದೋ ಒಂದು ಬೇರೆ ನಕ್ಷತ್ರ ಇರ್ಬೋದೇನೋ, ಅದಕ್ಕೂ ಒಂದು ಯಾವುದೋ ಹೆಸರು ಕೊಟ್ಟಿದ್ದಾರೇನೋ. ಆದ್ರ ಸುತ್ತನೂ ಕೂಡ ತನ್ನದೇ ಆದ ಕಕ್ಷೆ ಒಳಗಡೆ ಅದನ್ನೂ ಕೂಡ ಏನಾದ್ರೂ ಒಂದಿಷ್ಟು ಭಾಗವನ್ನ ಹಿಡಿದಿಟ್ಟಿದೆಯೇನೋ. ಸೊ ಇದನ್ನೂ ಕೂಡ ಒಂದು ಗ್ಯಾಲಕ್ಸಿ. ಇಲ್ಲೊಂದು ಗ್ಯಾಲಕ್ಸಿ ಇದೆ, ಅದರಲ್ಲಿ ಬಿಲಿಯನ್ ಟ್ರಿಲಿಯನ್ಗಳಿದಾವೇನೋ. ಇಲ್ಲೊಂದು ಗ್ಯಾಲಕ್ಸಿ ಇದೆ, 10,000 ಬಿಲಿಯನ್ ಟ್ರಿಲಿಯನ್ ಗ್ಯಾಲಕ್ಸಿಸ್ಗಳಿದಾವೆ. ಸೊ ಹೀಗೆ ಇದೆಲ್ಲವೂ ಕೂಡ ಒಳಗೊಂಡು 10,000 ನಕ್ಷತ್ರಗಳು, ಬಿಲಿಯನ್ ಟ್ರಿಲಿಯನ್ಗಳಷ್ಟು ಗ್ಯಾಲಕ್ಸಿಸ್ಗಳನ್ನ ಒಳಗೊಂಡ, ಸೊ ಇವೆಲ್ಲವೂ ಇಲ್ಲೊಂದು ಗ್ಯಾಲಕ್ಸಿ, ಇನ್ನೊಂದು ಮಿಲಿಯನ್ ಅಷ್ಟು ಗ್ಯಾಲಕ್ಸಿಸ್ಗಳನ್ನ ಒಳಗೊಂಡ ಭಾಗ. ಸೊ ಇದನ್ನ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಸೊ ಇದನ್ನ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಈ ಬ್ರಹ್ಮಾಂಡದಲ್ಲಿ 100 ಅಂದಾಜು ಹೇಳ್ತಾ ಇದ್ದೀನಿ, ಅಂದಾಜು. ಸೊ 100 ಅರಬ್ ಇಂಟು 100 ಅರಬ್ ಅಷ್ಟು ನಕ್ಷತ್ರಗಳಿದಾವೆ ಅಂತ ಅಂದಾಜಿಸಲಾಗಿದೆ. 100 ಅರಬ್ ಇಂಟು 100 ಅರಬ್ ಅಷ್ಟು ನಕ್ಷತ್ರಗಳಿದಾವೆ ಅಂತ ಹೇಳ್ತೀವಿ. ಸೊ 100 ಅರಬ್ ಅಂದ್ರೆ ಒಂದು ಅರಬ್ ಅಂದ್ರೆ 1 ಅರಬ್ ಅಂದ್ರೆ 100 ಕೋಟಿ. 100 ಕೋಟಿ ಇಂಟು 100 ಕೋಟಿಯಷ್ಟು ನಕ್ಷತ್ರಗಳಿದಾವೆ. ಸೊ ನಾನು ಅದಕ್ಕೆ ಹೇಳೋದು, ಆಕಾಶದಲ್ಲಿ ನೋಡ್ಬೇಕಾದ್ರೆ ಅವಾಗವಾಗ ಹೇಳ್ತಾ ಇರ್ತೀನಿ, ಸೊ ಒಂದು ನಕ್ಷತ್ರ ಹೋದ್ರೆ ಏನಾಯ್ತು, ಇನ್ನೊಂದು ನಕ್ಷತ್ರ ಕಾಣಿಸುತ್ತೆ. ಸೊ ನಮ್ಮ ಫೇವ್ರೇಟ್ ಒಂದು ನಕ್ಷತ್ರ ಹೋದ್ರೆ ಏನಾಯ್ತು, ಇನ್ನೊಂದು ನಕ್ಷತ್ರ ಕಾಣಿಸುತ್ತೆ ಅಂತ. ಸೊ ಓಕೆನಾ, ನಾನು ಯಾವ ನಕ್ಷತ್ರ ಬಗ್ಗೆ ಹೇಳ್ತಿರ್ತೀನಿ ಅಂತ ಗೊತ್ತಾಗಿರುತ್ತೆ ತುಂಬಾ ಜನರಿಗೆ. ಓಕೆ. ಸೊ ಅದಕ್ಕೆ ಅವಕಾಶಗಳನ್ನ ಕಳ್ಕೋಬಾರ್ದು. ಸೊ ನಾವು ನಕ್ಷತ್ರವಾಗಿರಬೇಕು, ನಮ್ಮ ನಕ್ಷತ್ರದಲ್ಲಿ ಸೌರಮಂಡಲ ಎಲ್ಲ ಹಿಡಿದಿಡ್ಬೇಕು. ಅದೇ ರೀತಿ ನಾವೇ ಯಾವುದೋ ಒಂದು ನಕ್ಷತ್ರಕ್ಕೋಸ್ಕರ ಚಿಂತೆ ಮಾಡಿ ಏನೋ ಮಾಡ್ಕೊಂಡು ಮಾಡ್ಕೋಬಾರ್ದು. ಓಕೆ, ಲೈಫಲ್ಲಿ ಜೀವನ ದೊಡ್ಡದು. ಓಕೆ, ನಕ್ಷತ್ರ ದೊಡ್ಡದು, ನಾವು ನಕ್ಷತ್ರವಾಗಬೇಕು, ನಾವೇ ಮತ್ತೊಂದು ನಕ್ಷತ್ರದಿಂದ ಹೋಗಬಾರದು. ಓಕೆ, ನಮ್ಮದೇ ಆದ ಒಂದು ಗತ್ತು ಮೇಂಟೈನ್ ಮಾಡ್ಬೇಕು, ನಮ್ಮದೇ ಆದ ಒಂದು ಸರೌಂಡಿಂಗ್ ಮೇಂಟೈನ್ ಮಾಡ್ಬೇಕು. ನೋಡಿ, ಸೂರ್ಯ ಒಬ್ಬ ನಿಂತ್ಕೊಂಡು ಎಂಟೈರ್ ಸೌರಮಂಡಲ ಹೆಂಗ ಗತ್ತಲ್ಲಿ ಹಿಡಿದಿರ್ತಾನೋ ಹಂಗೆ ನಾವು ಗತ್ತಲ್ಲಿ ಹಿಡಿದು ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಇಟ್ಕೋಬೇಕು. ಭೂಮಿ ಅಂತ ಬೇರೆದನ್ನೆಲ್ಲ ಇಟ್ಕೋಬೇಕು, ಭೂಮಿ ಮಂಗಳ ಆ ತರ. ಸೊ ಯಾವುದೋ ಒಂದು ನಕ್ಷತ್ರಕ್ಕೋಸ್ಕರ ನಾವು ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರ್ದು. ಓಕೆ, ಸೊ ನಿಮ್ಮ ಅಂಡ್ರಲ್ಲಿ ಎಲ್ಲವೂ ಇರಲಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬರೋಣ. ಸೊ ಇವಾಗ 100 ಅರಬ್ ಆಫ್ 100 ನಕ್ಷತ್ರಗಳ ಮಧ್ಯದಲ್ಲಿ ನಮ್ಮ ನಕ್ಷತ್ರ ಯಾವುದೋ ಒಂದು ಸೂರ್ಯ ಇದೆ ಅಂತದ್ದು ಇಡೀ ಬ್ರಹ್ಮಾಂಡದ ಬಗ್ಗೆ ತಂದುಬಿಟ್ಟು.
ಓಕೆ. ಸೊ ಹಾಗಾದ್ರೆ ಸೊ ಏನಾಗುತ್ತೆ ನೋಡಿ, ಈ ಬ್ರಹ್ಮಾಂಡ ಹೆಂಗ್ ಬಂತು, ಇವಾಗ ನಕ್ಷತ್ರ ಹೆಂಗ್ ಬಂತು ಅಂತ ನೋಡಿದ್ವಿ, ನಕ್ಷತ್ರದ ಮಂದಿ ಅದೆಲ್ಲ ನೋಡ್ತಾ ಬಂದಾಗ ಬ್ರಹ್ಮಾಂಡಕ್ಕೆ ತಂದೆಂದಿರಿಸಿದ್ವಿ. ಈ ಬ್ರಹ್ಮಾಂಡ ಹೆಂಗ್ ಬಂತು ಸರ್ ಅಂತ ಕೇಳ್ತಾರೆ. ಓಕೆ, ಬ್ರಹ್ಮಾಂಡ ಹೆಂಗ್ ಬಂತು, ಬ್ರಹ್ಮಾಂಡದ ಬಗ್ಗೆ ಅಂತ ನೋಡ್ತಾ ಬಂದಾಗ ಬ್ರಹ್ಮಾಂಡ ಬ್ರಹ್ಮಾಂಡ ಸೊ ಈ ಬ್ರಹ್ಮಾಂಡ ಹೆಂಗ್ ಬಂತು ಅಂತ ನೋಡ್ತಾ ಬಂದಾಗ ಸೊ ಬ್ರಹ್ಮಾಂಡದ ಬಗ್ಗೆ ಹತ್ತಾರು ರೀತಿಯ ನಿಯಮಗಳು ಬರ್ತವೆ, ಹತ್ತಾರು ರೀತಿಯ ಥಿಯರಿಗಳು ಬರ್ತವೆ. ಇದನ್ನ ಅವಲ್ಯೂಷನ್ ಆಫ್ ಅರ್ತ್ ಥಿಯರೀಸ್ ಅಂತಾನು ಕರಿತೀವಿ. ಅವಲ್ಯೂಷನ್ ಆಫ್ ಅರ್ತ್ ಥಿಯರೀಸ್ ಅಂತ ಕರಿತೀವಿ. ಸೊ ಭೂಮಿಯ ಉಗಮದ ನಿಯಮಗಳು ಅಂತ ಕರಿತೀವಿ. ಭೂಮಿಯ ಉಗಮದ ನಿಯಮಗಳು, ಸಿದ್ಧಾಂತಗಳು ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ 8 ಥಿಯರಿಗಳು ಬರ್ತವೆ. ಅದನ್ನ ಆಮೇಲೆ ನೋಡೋಣ. ಬಿಫೋರ್ ದಟ್ ಅದಕ್ಕಿಂತ ಬೇಸಿಕ್ ನನಗೆ ಕಾನ್ಸೆಪ್ಟ್ ಗೊತ್ತಾಗ್ಬೇಕಲ್ಲಪ್ಪ. ವಾಟ್ ಇಟ್ ಮೀನ್ ಬೈ ದ ಅವಲ್ಯೂಷನ್ ಆಫ್ ಅರ್ತ್ ಥಿಯರೀಸ್ ಅಂತ ಅಂದ್ರೆ ಗೊತ್ತಾಗ್ಬೇಕಲ್ಲ. ಭೂಮಿಯ ಉಗಮದ ಸಿದ್ಧಾಂತಗಳ ಬಗ್ಗೆ ವಿಶ್ಲೇಷಿಸಿ ಅಂತ ಅಂದಾಗ ಸೊ ಅಂದಾಜು ನಾನು ಇವತ್ತು ಮೊದಲನೇ ಕ್ಲಾಸ್ ಇವತ್ತು ಏನ್ ಕಲಿತಿದ್ದೀನೋ ಗೊತ್ತಿಲ್ಲ, ಬಟ್ ಕಾನ್ಸೆಪ್ಟ್ ತಿಳ್ಕೊತಾ ಇದೀನಿ. ಸೊ ಬ್ರಹ್ಮಾಂಡ ಹೆಂಗ್ ಹುಟ್ಟುಕೊಂತು ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತಗಳಿದಾವೆ. ಬ್ರಹ್ಮಾಂಡ ಹೆಂಗ್ ಹುಟ್ಟುಕೊಂತು ಅನ್ನೋದಕ್ಕೆ ಮುಖ್ಯವಾಗಿ 8 ಸಿದ್ಧಾಂತಗಳಿದಾವೆ. 8 ಸಿದ್ಧಾಂತಗಳಲ್ಲಿ ಮೊದಲನೇದಾಗಿ ಮೇನ್ ಆಗಿ ಮೋಸ್ಟ್ ಅಕ್ಸೆಪ್ಟಬಲ್ ಥಿಯರಿ ಆಗಿದ್ದದ್ದು ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ನಾವು ಬಹಳ ದೊಡ್ಡದಾಗಿ ಬಹಳ ವಿಶ್ಲೇಷಣೆ 2-3 ಕ್ಲಾಸ್ ಮಾಡಿ ವಿಶ್ಲೇಷಣೆ ಮಾಡೋಣ. ಓಕೆ, ಸೊ ಬಿಫೋರ್ ದಟ್ ಥಿಯರೀಸ್ ಗಳನ್ನ ಬ್ರಹ್ಮಾಂಡದ ಮುಖಾಂತರ ಓದಬೇಕಾದ್ರೆ ಬ್ರಹ್ಮಾಂಡ ಹೆಂಗ್ ಹುಟ್ಟುಕೊಂತು ಅನ್ನೋದ್ರ ಬಗ್ಗೆ ಮಾತುಗಳು ಬರ್ತವೆ. ಸೊ ಬ್ರಹ್ಮಾಂಡ ಹೆಂಗ್ ಹುಟ್ಟುಕೊಂತು ಅನ್ನೋದ್ರ ಬಗ್ಗೆ ಮಾತುಕತೆ ಬಂದಾಗ ಬ್ರಹ್ಮಾಂಡ ಹೆಂಗಿತ್ತೋ ಗೊತ್ತಿಲ್ಲ, ಬ್ರಹ್ಮಾಂಡದಲ್ಲಿ ಗ್ಯಾಸ್ ಪಾರ್ಟಿಕಲ್ಗಳಿದ್ವು ಅಂತ ಹೇಳ್ತಾರೆ. ಓಕೆ, ಗ್ಯಾಸ್, ಧೂಳು ಮತ್ತು ಅನಿಲದ ಕಣಗಳು ಬ್ರಹ್ಮಾಂಡದಲ್ಲಿದ್ವು. ಸೊ ಇವೆಲ್ಲವೂ ಹಿಂಗ್ ಬ್ರಹ್ಮಾಂಡದಾಗ ಸುತ್ತ ಹೊಡಿತಿದ್ವು, ರೌಂಡ್. ನಾವು ರೌಂಡ್ ಹಾಕ್ತಿದ್ವಿ ಒಂದಾನೊಂದು ಕಾಲದಾಗ ಒಂದೇ ಕಡೆ. ಸೊ ಹಂಗ ಸೊ ಇವು ಬ್ರಹ್ಮಾಂಡದಾಗ ರೌಂಡ್ ಹಾಕ್ತಿರ್ತವೆ. ಸೊ ಧೂಳು ಮತ್ತು ಅನಿಲಗಳ ಕಣಗಳಿರ್ತವೆ. ಸೊ ಆ ಸುತ್ತ ಹಾಕಬೇಕಾದ್ರೆ ನಮ್ಮ ಗ್ರಾವಿಟೇಷನಲ್ ಪವರ್ಗೆ ಒಂದು ಯಾವುದೋ ಬಂದಿತ್ತು, ಅದೇನೋ ಮಾಡಿ ಹೋಯ್ತು. ಓಕೆ, ಸೊ ಇವಾಗ ಭೂಮಿಯ ಬಗ್ಗೆ ಈ ಗ್ಯಾಸ್ ಮತ್ತು ಧೂಳು ಮತ್ತು ಅನಿಲ ಕಣಗಳು ಬ್ರಹ್ಮಾಂಡದಲ್ಲಿ ಸುತ್ತಾ ಇರಬೇಕಾದ್ರೆ ತನ್ನದೇ ಆದ ಒಂದು ಗ್ರಾವಿಟೇಷನಲ್ ಫೋರ್ಸ್ ಮೇಂಟೈನ್ ಮಾಡ್ತದೆ. ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಮೇಂಟೈನ್ ಮಾಡಿ ಎಲ್ಲವೂ ಒಂದಿಷ್ಟು ಕಣಗಳನ್ನ ಹಿಡಿದಿಡ್ತವೆ. ದಟ್ ಈಸ್ ಅದೇನಾಗ್ತದೆ, ಕ್ಲೌಡ್ ಆಗಿ ಫಾರ್ಮೆಟ್ ಆಗ್ತದೆ. ಏನಾಗ್ತದೆ, ಕ್ಲೌಡ್ ಆಗಿ ಫಾರ್ಮೆಟ್ ಆಗ್ತದೆ. ಅದನ್ನ ಧೂಳಿನ ಮೋಡಗಳು ಅಂತ ಕರಿತೀವಿ. ಧೂಳಿನ ಮೋಡಗಳು. ಸೊ ಈ ಧೂಳಿನ ಮೋಡಗಳು, ಅನಿಲ ಮತ್ತು ಧೂಳಿನ ಮೋಡಗಳು ಏನ್ ಮಾಡ್ತವೆ, ಸೊ ಅದನ್ನ ಹಿಡಿದಿಡ್ತವೆ. ಸೊ ಆ ಹಿಡಿದಿದ್ದಕ್ಕೆ ಸೈಂಟಿಫಿಕ್ ಆಗಿ ನಾವು ನೆಬುಲಾ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ನಿಹಾರಿಕಾ ಅಂತ ಕರಿತೀವಿ. ಏನಂತೀವಿ, ನಿಹಾರಿಕಾ ಅಂತ ಕರಿತೀವಿ. ಸೊ ಆ ಧೂಳು ಮತ್ತು ಅನಿಲಗಳ ಕಣಗಳ ಮೋಡಗಳನ್ನ ನಾವೇನಂತೀವಿ, ನಿಹಾರಿಕಾ ಅಂತ ಕರಿತೀವಿ, ನೆಬುಲಾ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಸೊ ಇದನ್ನ ನೆಬುಲಾ ಅಂತ ಕರೆದ್ರು. ಈ ನೆಬುಲಾದಲ್ಲಿ ಸೊ ಏನಿದಾವೆ, ಗ್ಯಾಲಕ್ಸಿಸ್ಗಳಿದಾವೆ. ಗ್ಯಾಲಕ್ಸಿಸ್ಗಳ ಮಧ್ಯದಲ್ಲಿ ನಕ್ಷತ್ರಗಳಿದಾವೆ. ಗ್ಯಾಲಕ್ಸಿಸ್ಗಳ ಮಧ್ಯದಲ್ಲಿ ನಕ್ಷತ್ರಗಳಿದಾವೆ. ಏನಿದಾವೆ, ನಕ್ಷತ್ರಗಳು. ಹೌದಾ, ಗ್ಯಾಲಕ್ಸಿಸ್ಗಳ ಮಧ್ಯದಲ್ಲಿ ನಕ್ಷತ್ರಗಳಿದಾವೆ. ಸೊ ಈ ನಕ್ಷತ್ರಗಳು, ಸೊ ಈ ನಕ್ಷತ್ರಗಳಿದಾವೆ. ನಕ್ಷತ್ರಗಳಲ್ಲಿ ಏನಾಗ್ತದೆ, ಸೊ ಅದಕ್ಕೆ ಆದ ಪ್ರಕಾಶಮಾನ ಒಂದು ಗುಣ ಇದೆ ಮತ್ತು ಉಷ್ಣದ ಗುಣ ಇದೆ ಅಂತ ಹೇಳಿದ್ದೆ. ಓಕೆ, ಸೊ ಇವಾಗ ಅದೇ ಕಾನ್ಸೆಪ್ಟ್ ನ ರಿಪೀಟ್ ಮಾಡೋಣ. ನೋಡಿ ಯಾವ ತರ ನಕ್ಷತ್ರಗಳಿದಾವೆ, ಅದಕ್ಕೆ ಆದ ಉಷ್ಣ ಮತ್ತು ಅದಕ್ಕೆ ಆದ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿದೆ. ಸೊ ಯಾವಾಗ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಬರ್ತದೋ ಅದು ಶೈನ್ ಆಗ್ತಾ ಬರ್ತದೆ. ಸೊ ಶೈನ್ ಆಗ್ತಾ ಅದರದ್ದು ಕಲರು ಚೇಂಜ್ ಆಗ್ತಾ ಬರ್ತದೆ. ಹೌದಲ್ವೇ? ಒಂದು ಮನುಷ್ಯ ಹೆಂಗ ಓದಿ ಜಾಣ ಆಗ್ತಾನೋ ಹಂಗ ಬಹಳ ಓದಿದ್ರೆ ಮನುಷ್ಯ ಹುಚ್ಚರಾಗ್ತಾರಂತಾರ. ಅದು ನಮ್ಗೆ ಗೊತ್ತಿಲ್ಲ. ಸೊ ಅಂತವ್ರಿಗೆ ನಾನು ನೋಡಿನೂ ಇಲ್ಲ. ಸೊ ಇಲ್ಲಿ ಅತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದಾಗಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಈ ಸರ್ಫೇಸ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಸೊ ಇವುಗಳ ಕಲರ್ ಚೇಂಜ್ ಆಗ್ತದೆ. ಈ ಕಲರ್ ಮೇಲೆನೆ ಸರ್ಫೇಸ್ ಆ ನಕ್ಷತ್ರ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದನ್ನ ಹೇಳ್ತೀವಿ. ಓಕೆ, ಸೊ ಕಲರ್ ಚೇಂಜ್ ಆಗ್ತದೆ. ಯಾವ ತರ ನೋಡಿ, ಸೊ ಕಲರ್ ಚೇಂಜ್ ಆಗ್ತದೆ. ಸೊ ಆ ಸರ್ಫೇಸ್ ಟೆಂಪರೇಚರ್ ಅಲ್ಲಿ ಕಲರ್ ಚೇಂಜ್ ಆಗ್ತದೆ. ಆನ್ ಅಂಡ್ ಎವರೇಜ್ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ, ಸೊ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರೆ ಸೊ ಅದೇನಾಗ್ತದೆ, ಸೊ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾ ಇರ್ತದೆ. ಓಕೆ, 6000 ಡಿಗ್ರಿ ಆನ್ ಅಂಡ್ ಎವರೇಜ್. ಸೊ ರೆಡ್ ಕಲರ್ ಅಂತ, ಸಾರಿ ರೆಡ್ ಅಲ್ಲ, ಸೊ ಇದು ವೈಟ್ ಅಲ್ಲಿ ಕಾಣಿಸ್ತಾ ಇರ್ತದೆ. ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇರ್ತದೆ. ಐದರ ಕ್ರೀಮ್ ಕಲರ್ ಅಲ್ಲಿ ಕಾಣಿಸ್ತಾ ಇರ್ತದೆ. ಕ್ರೀಮ್ ಕಲರ್
ಕಾಣಿಸ್ತಾ ಇರ್ತದೆ. ಅದಕ್ಕಿಂತ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗಿಂತನೂ ಕಡಿಮೆ ಇದ್ರೆ, ಅದಕ್ಕಿಂತನೂ ಕಡಿಮೆ ಇದ್ರೆ ರೆಡ್ ಆಗಿ ಕಾಣಿಸ್ತಾ ಇರ್ತದೆ, ರೆಡ್ ಆಗಿ ಕಾಣಿಸ್ತಾ ಇರ್ತದೆ. ಸೊ 6000ದಿಂದ 7000 8000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವರ್ಗುನು ಮೇಲ್ಭಾಗಕ್ಕೆ ಏನಾದ್ರೂ ಹೋಗಿದ್ರೆ, 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗಿಂತ ಮೇಲೆ ಹೋಗಿದ್ರೆ ಅದು ನೀಲಿ ಕಲರ್ ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗಿಂತ ಮೇಲೆ ಹೋಗಿದ್ರೆ ನೀಲಿ ಕಲರ್ ಅಲ್ಲಿ ಕಾಣಿಸುತ್ತೆ. ಯಾವುದು? ಸರ್ಫೇಸ್ ನಾನು ಹೇಳ್ತಾ ಇರೋದು, ಇದು ಸರ್ಫೇಸ್ ಮೇಲ್ಭಾಗ. ಸೊ ಇದು ಬಿಫೋರ್ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗಿಂತನೂ ಕಮ್ಮಿ. ಓಕೆ, 6000 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಕಂಡ್ರೆ ರೆಡ್ ಆಗಿ ಕಾಣಿಸುತ್ತೆ. ಸೊ ಯಾವಾಗ ಇದು ರೆಡ್ ಆಗಿ ಕಾಣಿಸುತ್ತೆ? 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗಿಂತ ಕಮ್ಮಿ ಇದ್ದಾಗ. ಯಾವಾಗ ಕಮ್ಮಿ ಆಗುತ್ತೆ? ಯಾಕೆ ಕಮ್ಮಿ ಆಗುತ್ತೆ? ದಟ್ ಇಸ್ ಅ ಪಾಯಿಂಟ್ ನ. ಸೊ ನೋಡಿ, ಸೊ ಈ ನಕ್ಷತ್ರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಇಂಟರ್ನಲ್ಲಿ ಅಂತ ಹೇಳಿದೆ. ನಕ್ಷತ್ರ, ಓಕೆ, ನಕ್ಷತ್ರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗ್ತದೆ. ಸೊ ಇಂಟರ್ನಲ್ಲಿ ಆಗ್ತದೆ, ಇಂಟರ್ನಲ್ಲಿ ಕೇಂದ್ರದಲ್ಲಿ ಆ ರಿಯಾಕ್ಷನ್ ಆಗ್ತಾ ಇರ್ತದೆ. ಯಾವಾಗ ರಿಯಾಕ್ಷನ್ ಅಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗೋದು ಕಡಿಮೆ ಆಗುತ್ತಾ ಬರುತ್ತೋ ಅದರದ್ದು ಶಕ್ತಿ ಕೂಡ ಕಮ್ಮಿ ಆಗುತ್ತೆ. ಈ ಪಾಯಿಂಟ್ ನ ಬರ್ಕೊಳ್ಳಿ, ಓಕೆನಾ, ಈ ಪಾಯಿಂಟ್ ನ ಬರ್ಕೊಳ್ಳಿ. ಸೊ 6000 ಡಿಗ್ರಿ ಸೆಲ್ಸಿಯಸ್ ನೀಲಿ ರೆಡ್ ಅದೆಲ್ಲ ಬರ್ಕೊಳ್ಳಿ, ಓಕೆನಾ. ಇದನ್ನು ಸ್ವಲ್ಪ ಅಳಗಿಸ್ತೀನಿ. ಓಕೆ, ಇವಾಗ ನೋಡಿ, ಸೊ ಇವಾಗ ಏನಾಗುತ್ತೆ ನೋಡಿ, ಸೊ ಈ ನಕ್ಷತ್ರದಲ್ಲಿ ರಿಯಾಕ್ಷನ್ ಆಗೋದು ಕಡಿಮೆ ಆಗ್ತಾ ಬರ್ತದೆ. ಸೊ ಈ ನಕ್ಷತ್ರದಲ್ಲಿ ಏನಾಗ್ತದೆ? ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ಸೊ ನಕ್ಷತ್ರ, ಈ ನಕ್ಷತ್ರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಕಮ್ಮಿ ಆಗ್ತಾ ಬಂದಾಗ ಸೊ ಅದರದ್ದು ಸೈಜು ದೊಡ್ಡದಾಗ್ತಾ ಬರ್ತದೆ. ಸೊ ನಕ್ಷತ್ರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಕಡಿಮೆ ಆಗ್ತಾ ಬಂದಾಗ ಸೈಜು ದೊಡ್ಡದಾಗ್ತಾ ಬರ್ತದೆ. ಸೊ ಈ ಸೈಜು ದೊಡ್ಡದಾಗ್ತಾ ಬರ್ತದೆ. ರಿಯಾಕ್ಷನ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸೈಜ್ ಏನಾಗ್ತದೆ? ದೊಡ್ಡದಾಗ್ತಾ ಬರ್ತದೆ. ಸೊ ಹಾಗಾದ್ರೆ ಈ ಸೈಜ್ ದೊಡ್ಡದು ಸಣ್ಣದು ಆಗ್ತಾ ಇರ್ತದೆ, ಒಂದು ಸ್ಟ್ಯಾಂಡರ್ಡ್ ಆಗಿ ಸೈಜ್ ಮೇಂಟೈನ್ ಮಾಡುತ್ತೆ. ಸೊ ಯಾವಾಗ ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಎಂಡ್ ಆಗ್ತಾ ಬರ್ತದೋ, ಸೊ ಕಡಿಮೆ ಆಗ್ತಾ ಬರ್ತದೋ, ಸೈಜ್ ಲಾರ್ಜ್ ಆಗ್ತದೆ, ದೊಡ್ಡದಾಗುತ್ತೆ. ದೊಡ್ಡದಾಗಿ ಬರ್ತಾ 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 ಪ್ರಕಾಶಮಾನ ಬೆಳಕು ಎಲ್ಲ ಕಮ್ಮಿ ಆಗ್ತಾ ಬರ್ತದೆ. ಸೊ ಯಾವಾಗ ಕಮ್ಮಿ ಆಗ್ತಾ 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 ಸೊ ಒಂದು ಹಂತಕ್ಕೆ ಬರುತ್ತೆ. ಸೊ ಒಂದು ಹಂತಕ್ಕೆ ಬಂದಿದ್ನ ನಾವು ವೈಟ್ ಡ್ವಾರ್ಫ್ ಅಂತ ಕರಿತೀವಿ. ವೈಟ್ ಡ್ವಾರ್ಫ್ ಅಂತ ಕರಿತೀವಿ. ಸೊ ಈ ವೈಟ್ ಡ್ವಾರ್ಫ್ ಹಂತದಲ್ಲಿ ಏನಾಗಿರ್ತದೆ? ಈ ನಕ್ಷತ್ರದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕಮ್ಮಿ ಆಗ್ತಾ ಬಂದಂತೆ ಸೈಜ್ ದೊಡ್ಡದಾಗ್ತಾ ಬರ್ತದೆ. ಸೊ ಸೈಜ್ ದೊಡ್ಡದಾಗ್ತಾ ಬರ್ತದೆ, ಮುಂದೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಾಗ ವೈಟ್ ಡ್ವಾರ್ಫ್, ಕೊನೆ ಉಸಿರು ಎಳಿತಾ ಇರ್ತದೆ. ಇಲ್ಲಿ ಆ ಬೆಳಕು ಕಡಿಮೆ ಆಗಿ ಆಗಿ ಕೊನೆ ಉಸಿರು ಎಳಿತಾ ಇರ್ತದೆ, ವೈಟ್ ಡ್ವಾರ್ಫ್ ಆಗ್ತದೆ. ಒಂದು ದಿನ ಈ ಕಂಪ್ಲೀಟ್ ಪ್ರಕಾಶಮಾನನೇ ನಿಂತು ಬಿಡುತ್ತೆ, ಅವಾಗ ಬ್ಲ್ಯಾಕ್ ಡ್ವಾರ್ಫ್ ಅಂತ ಕರಿತೀವಿ. ಬ್ಲ್ಯಾಕ್ ಡ್ವಾರ್ಫ್ ಕಪ್ಪು ಆಗಿ ಹೋಗ್ಬಿಡ್ತದೆ, ಅದು ಬ್ಲ್ಯಾಕ್ ಹೋಲಿಗೆ ಅಂಡ್ರಲ್ಲಿ ಬಂದ್ಬಿಡ್ತದೆ, ಬ್ಲ್ಯಾಕ್ ಹೋಲ್ ಆಗಿ ಅಂಡ್ರಲ್ಲಿ ಬಂದ್ಬಿಡ್ತದೆ. ಸೊ ಈ ಬ್ಲ್ಯಾಕ್ ಹೋಲ್ ಅದು ಹೆಂಗಾಗ್ತದೆ ನೋಡಿ, ಸೈಜ್ ದೊಡ್ಡದಾಗಿರ್ತದೆ, ಬಟ್ ಒತ್ತಡ ಇಂಟರ್ನಲ್ಲಿ ಬಹಳ ಆಗ್ತಾ ಇರ್ತದೆ, ಇಂಟರ್ನಲ್ಲಿ ಬಹಳ ಒತ್ತಡ ಒಳಗೊಂಡಿರ್ತದೆ. ಸೊ ಎಷ್ಟರ ಮಟ್ಟಿಗೆ ಒಳಗಡೆ ಹೊಂದಿರ್ತದೆ ಅದರದ್ದು ಒತ್ತಡ ಅಂತ ಅನ್ನೋದಾದ್ರೆ ಅನ್ಬಿಲೀವಬಲ್. ಸೊ ಅನ್ಬಿಲೀವಬಲ್. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಲ್ಲೊಂದು ಪೇಪರ್ ಇದೆ, ಈ ಪೇಪರ್ ಇಷ್ಟು ಅಗಲ ಇದೆ, ಇಷ್ಟು ದೊಡ್ಡದಿದೆ, ಸೈಜ್ ದೊಡ್ಡದಿದೆ. ಸೊ ಸೈಜ್ ದೊಡ್ಡದಿದೆ, ಸೊ ಎಂಡ್ ಆಫ್ ದ ಡೇ ಪ್ರೆಷರ್ ಕಮ್ಮಿ ಆಗ್ತಾ ಬರ್ತದೆ, ಸಾರಿ ಏನದು ಎನರ್ಜಿ ಕಮ್ಮಿ ಆಗ್ತಾ ಬರ್ತದೆ. ಸೊ ಇವಾಗ ಏನಾಗ್ತಾ ಇದೆ ಅದು, ಸೊ ಏನಾಗ್ತದೆ ಸಣ್ಣದಾಗಿದೆ, ಬಟ್ ಒತ್ತಡ ಪ್ರೆಷರ್ ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಬಂದಾಗ ಸೈಜ್ ಸಣ್ಣದಾಗಿರ್ಬಹುದೇ ಹೊರತು ಸೊ ಇದರದ್ದು ಮಾಸ್ ಲೋಡ್ ಏನಾಗಿದೆ ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಇರುತ್ತೆ, ಅದರದ್ದು ಪ್ರೆಷರ್ ಜಾಸ್ತಿ ಇರ್ತದೆ ಇಂಟರ್ನಲ್. ಓಕೆ, ದಟ್ಸ್ ಕಾಲ್ಡ್ ಆಸ್ ಅ ಬ್ಲ್ಯಾಕ್ ಹೋಲ್. ಒಂದು ನಕ್ಷತ್ರ, ದೊಡ್ಡ ನಕ್ಷತ್ರ ಸೈಜ್ ಅಲ್ಲಿ ದೊಡ್ಡದಾಗ್ತಾ ಬರ್ತದೆ. ಸೊ ಕೊನೆ ಹಂತದಲ್ಲಿ ಎನರ್ಜಿ ಕಮ್ಮಿ ಆಗ್ತಾ ಬಂದದ್ದು ವೈಟ್ ಡ್ವಾರ್ಫ್ ಆಗ್ತದೆ. ಸೊ ನೀಲಿಯ ವೈಟ್ ಡ್ವಾರ್ಫ್ ಆಗಿ ಹಳದಿ, ಲೈಟ್ ಹಳದಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಸೊ ವೈಟ್ ಡ್ವಾರ್ಫ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಏನೋ ಬೆಳಕು ಉಳಿತಾ ಇರ್ತದೆ, ಎಲ್ಲೋ ಒಂದ್ ಕಡೆ ಕಾಣ್ತಾ ಇರ್ತದೆ ಪ್ರಕಾಶಮಾನ. ಸೊ ಮುಂದೆ ಎಂಡ್ ಆಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಆದಾಗ ಬ್ಲ್ಯಾಕ್ ಡ್ವಾರ್ಫ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾದ್ರೆ ಸೊ ಇದೇ ನಕ್ಷತ್ರ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇತ್ತು ಸರ್, ಸ್ವಲ್ಪ ಕಡಿಮೆ ಆದಾಗ ವೈಟ್ ಡ್ವಾರ್ಫ್ ಆಯ್ತು ಸರ್, ಅದು ಪೂರ್ತಿ ನಿಂತೋದಾಗ ನಾವೇನಾಯ್ತು ಅದು ಬ್ಲ್ಯಾಕ್ ಡ್ವಾರ್ಫ್ ಆಯ್ತು ಸರ್ ಅಂತ ಅಂದ್ರೆ, ಸೊ ಇದೇ ನಕ್ಷತ್ರ ಸಮ್ ಆಫ್ ದ ಟೈಮ್ಸ್ ಕಂಡೀಷನ್ಸ್ ಅಲ್ಲಿ ಹೆಂಗಾಗಿರ್ತದೆ, 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತದೆ, ಭಯಂಕರ ದೊಡ್ಡದಿರ್ತದೆ, ಭಯಂಕರ ದೊಡ್ಡದು, ಸೂರ್ಯ ಯಾವ ಲೆಕ್ಕನೂ ಅಲ್ಲ ಆದ್ರೆ ಅದರಗಡೆ ಭಯಂಕರ ದೊಡ್ಡ ನಕ್ಷತ್ರ ಆಗಿರ್ತದೆ. ಸೊ ಅಂತ ನಕ್ಷತ್ರಕ್ಕೆ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಆದಾಗ ಏನಾದ್ರೂ ಲಾಸ್ ಆಗುತ್ತಾ? ಏನು ಲಾಸ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇರಬೇಕಾದ್ರೆ
1 ಕೋಟಿ ರೂಪಾಯಿ ಇರ್ಬೇಕಾದ್ರೆ ಸೊ 1 ಕೋಟಿ ರೂಪಾಯಿ ಆದ್ರೆ 500 ರೂಪಾಯಿನೋ 100 ರೂಪಾಯಿನೋ ಕಳೆದ್ರೆ ಏನಾದ್ರು ಲಾಸ್ ಆಗುತ್ತೆ? ಆಗಲ್ಲ, ಏನು ಲಾಸ್ ಆಗಲ್ಲ, ಅದೇ ಗತ್ತು ಮೇಂಟೈನ್ ಆಗಿರ್ತದೆ. ಹಂಗೆ ಇಷ್ಟು ದೊಡ್ಡ ನಕ್ಷತ್ರಕ್ಕೆ 6,000ಕ್ಕಿಂತ ಅಬೌವ್ ಭಯಂಕರ 12,000 20,000 ಓಕೆನಾ 50,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತಕ್ಕಂಥದ್ದು ಹಲವಾರು ನಕ್ಷತ್ರಗಳಿದ್ದಾಗ ಅಂತ ದೊಡ್ಡ ನಕ್ಷತ್ರಕ್ಕೆ 6,000 8,000 ಒಂದ್ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಆದ್ರೆ ಏನೂ ವ್ಯತ್ಯಾಸ ಬೀಳಲ್ಲ. ಅಂತ ನಕ್ಷತ್ರಗಳು ಬೇರೆ ಗತ್ತಲ್ಲೇ ಮೇಂಟೈನ್ ಮಾಡ್ತವೆ, ಅಂತ ನಕ್ಷತ್ರಗಳು ಬೇರೆ ಗತ್ತಲ್ಲಿ ಬೆಳಗ್ತವೆ. ಸೊ ಆ ನಕ್ಷತ್ರಗಳು ಸ್ಫೋಟ ಆಗ್ತವೆ, ಆ ನಕ್ಷತ್ರಗಳು ಏನಾಗ್ತವೆ? ಸ್ಫೋಟ ಆಗ್ತವೆ. ಅಂತ ನಕ್ಷತ್ರಗಳು ಏನಾಗ್ತವೆ? ಸ್ಫೋಟ ಆಗ್ತವೆ. ಈ ಸ್ಫೋಟ ಆಗೋದನ್ನ ನಾವೇನಂತ ಕರಿತೀವಿ? ಈ ನಕ್ಷತ್ರಗಳನ್ನ ಸ್ಫೋಟಕ ನಕ್ಷತ್ರಗಳು ಅಂತ ಕರಿತೀವಿ. ಏನಂತೀವ್ರಿ? ಸ್ಫೋಟಕ ನಕ್ಷತ್ರಗಳು, ಸ್ಫೋಟಕ ನಕ್ಷತ್ರಗಳು. ಓಕೆ, ಸ್ಫೋಟಕ ನಕ್ಷತ್ರಗಳು ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಸೂಪರ್ ನೋವಾ ಅಂತ ಕರಿತೀವಿ. ಏನಂತೀವಿ? ಸೂಪರ್ ನೋವಾ, ಸೂಪರ್ ನೋವಾ. ಸೊ ಇದಿಷ್ಟೇ, ಬೇರೆ ಪೇಜಲ್ಲಿ ಹಾಕ್ಲಾ? ಓಕೆ ನೋಡಿ. ಸೊ ಏನಿತ್ತು ಬ್ರಹ್ಮಾಂಡದಲ್ಲಿ ನೆಬುಲಾ ಇತ್ತು. ಈ ನೆಬುಲಾ ನಿಹಾರಿಕಾ ಅಂತ ಕರೆದ್ವಿ, ನಿಹಾರಿಕಾ ಅಂತ ಕರೆದ್ವಿ. ಈ ನಿಹಾರಿಕಾ ಇದ್ದಿದ್ರಲ್ಲಿ ನಕ್ಷತ್ರಗಳು ಬಂದು ಏನ್ ಬಂದ್ವು? ನಕ್ಷತ್ರಗಳು ಬಂದ್ವು. ಈ ನಕ್ಷತ್ರಗಳು ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದಾಗಿ ಸೊ ಸೈಜ್ ಅಲ್ಲಿ ದೊಡ್ಡದಾದವು. ಸೊ ಇದು ಸೈಜ್ ದೊಡ್ಡದಾಯ್ತು, ಎನರ್ಜಿ ಕಮ್ಮಿ ಆಗ್ತಾ ಬಂದಂಗೆಲ್ಲ 2 ಭಾಗಗಳಾಗಿ ಭಾಗ ಆದವು. ಒಂದು ಏನಾಯ್ತು? ವೈಟ್ ಡ್ವಾರ್ಫ್ ಆಯ್ತು. ಏನಾಯ್ತು? ವೈಟ್ ಡ್ವಾರ್ಫ್ ಆಯ್ತು. ಈ ವೈಟ್ ಡ್ವಾರ್ಫ್ ಮುಂದೆ ಎಂಡ್ ಆಗಿ ಬ್ಲ್ಯಾಕ್ ಡ್ವಾರ್ಫ್, ಬ್ಲ್ಯಾಕ್ ಹೋಲ್ ಆಗಿ ಕಾಣಿಸ್ತು. ಬ್ಲ್ಯಾಕ್ ಡ್ವಾರ್ಫ್ ಆರ್ ಬ್ಲ್ಯಾಕ್ ಹೋಲ್ ಆಗಿ ಕಾನ್ಸೆಪ್ಟ್ ಅಲ್ಲಿ ಎಂಡ್ ಆಯ್ತು. ಬ್ಲ್ಯಾಕ್ ಡ್ವಾರ್ಫ್ ಆರ್ ಬ್ಲ್ಯಾಕ್ ಹೋಲ್ ಆಗಿ ಎಂಡ್ ಆಯ್ತು. ಸೊ ಇವಾಗ ನೆಕ್ಸ್ಟ್ ಅದೇ ನಕ್ಷತ್ರಗಳಲ್ಲಿ ಇನ್ನೊಂದು ನಕ್ಷತ್ರ ಇತ್ತು ಅಂತಂದ್ರೆ ಎನರ್ಜಿ ಎಂಡ್ ಆಗ್ತಾ ಬರ್ತದೆ ಇಲ್ಲಿ. ಓಕೆ, ಇದನ್ನ ನಾವು ರೆಡ್ ಗೇಂಟ್ ಅಂತ ಕರಿತೀವಿ. ರೆಡ್ ಗೇಂಟ್ ಅಂತಾನು ಕೂಡ ಕರಿತೀವಿ. ಎನರ್ಜಿ ಕಮ್ಮಿ ಆಗ್ತಾ ಇದೆ ನೋಡಿ, ಆಗ್ಲೇ ಹೇಳಿದೆ ನಾನು 6,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಾಗ ಏನಾಗ್ತದೆ? ರೆಡ್ ಆಗಿ ಕಾಣಿಸ್ತದೆ, ರೆಡ್ ಗೈಂಟ್ ಆಗಿ ಫಾರ್ಮೇಶನ್ ಆಗ್ತಾ ಇರ್ತದೆ. ಸೊ ಬಟ್ ಅದೇ ಜಾಸ್ತಿ ಟೆಂಪರೇಚರ್ ಇರೋಂಥ ನಕ್ಷತ್ರಗಳಲ್ಲಿ ಸೊ ಎನರ್ಜಿ ಕಮ್ಮಿ ಆಗ್ತಾ ಬಂದ್ರೆ ಆ ನಕ್ಷತ್ರಗಳು ಹೆಂಗಾಗ್ತವೆ ಅಂದ್ರೆ ಸ್ಫೋಟಕ ಆಗ್ತವೆ. ಇವುಗಳನ್ನ ನಾವು ಸ್ಫೋಟಕ ನಕ್ಷತ್ರಗಳು ಅಂತ ಕರಿತೀವಿ. ಸ್ಫೋಟಕ ನಕ್ಷತ್ರಗಳು ಅಂತ ಕರಿತೀವಿ. ಸೊ ಈ ಸ್ಫೋಟಕ ನಕ್ಷತ್ರಗಳು ಸ್ಫೋಟಕ ಆಗ್ತವೆ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಕರಿತೀವಿ? ಸೂಪರ್ ನೋವಾ ಅಂತ ಕರಿತೀವಿ. ಸೂಪರ್ ನೋವಾ. ಓಕೆನಾ? ಈ ಸೂಪರ್ ನೋವಾ ಕಾನ್ಸೆಪ್ಟ್ ಅಲ್ಲಿ ನಕ್ಷತ್ರಗಳು ಡಮ್ ಅಂತ ಬ್ಲಾಸ್ಟ್ ಆಗ್ತವೆ. ಬ್ಲಾಸ್ಟ್ ಆದಾಗ ಛಿದ್ರವಾಗಿ ಬ್ರಹ್ಮಾಂಡದಲ್ಲಿ ಓಡಾಡ್ತಾ ಇರ್ತವೆ. ಅಂತದ್ರಲ್ಲಿ ಒಂದು ದೊಡ್ಡ ಭಾಗ ಈ ಬೆಳಕನ್ನು ಹೊಂದಿರ್ತದೆ. ಬಿಲಿಯನ್ ಟ್ರಿಲಿಯನ್ ಕೋಟಿ ಗಂಟೆ 50,000 ಡಿಗ್ರಿ ಸೆಲ್ಸಿಯಸ್, 1,00,000 ಡಿಗ್ರಿ ಸೆಲ್ಸಿಯಸ್, ಅಬೌವ್ 6,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತಕ್ಕಂಥ ನಕ್ಷತ್ರ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಾಗ ಒಂದಿಷ್ಟು ಬೆಳಕಿನ ಕಣಗಳು ದೊಡ್ಡ ಸೈಜ್ ಅಲ್ಲಿ ಹೊರಗಡೆ ಬರ್ತದೆ. ಇದನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ನ್ಯೂಟ್ರನ್. ಓಕೆ, ಇದನ್ನ ನ್ಯೂಟ್ರನ್ ನಕ್ಷತ್ರ ಅಂತ ಕರಿತೀವಿ. ಭಯಂಕರ ದೊಡ್ಡದೊಂದು ನಕ್ಷತ್ರ, ಇದು ಸ್ಫೋಟ ಆದ್ರೂ ದೊಡ್ಡ ಉಂಡೆ ಹೊರಗಡೆ ಬರ್ತದೆ. ಸೊ ಅದನ್ನ ನ್ಯೂಟ್ರನ್ ನಕ್ಷತ್ರ ಅಂತ ಕರಿತೀವಿ. ಓಕೆ, ಸೊ ಈ ನ್ಯೂಟ್ರನ್ ನಕ್ಷತ್ರ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಒಂದು ಬರ್ತದೆ. ಸೊ ಅದಕ್ಕಿಂತ ಒಂದು ಸಣ್ಣದಾಗಿ ಬರ್ತದೆ. ಇದನ್ನ ನಾವು ಪಲ್ಸರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಪಲ್ಸರ್ ಅಂತ ಕರಿತೀವಿ. ಸೊ ಇದಕ್ಕಿಂತ ಸ್ವಲ್ಪ ಸಣ್ಣದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಳಕನ್ನು ಹೊಂದಿರತಕ್ಕಂಥದ್ದು ಇನ್ನೊಂದು ಹೊರಗೆ ಬರ್ತದೆ. ಅದನ್ನ ನಾವು ಕ್ಯೂಸರ್ ಅಂತ ಕರಿತೀವಿ. ಓಕೆ, ಸೊ ನ್ಯೂಟ್ರನ್, ಪಲ್ಸರ್, ಕ್ಯೂಸರ್. ಪಲ್ಸರ್ ಅಂದ್ರೆ ಆ ಬೈಕ್ ಅಲ್ರಿ, ಪಲ್ಸರ್ 220 ಅಂತದಲ್ಲ, ಇದು ಬೇರೆ ಪಲ್ಸರ್. ಓಕೆ, ಜಿಯೋಗ್ರಫಿ ಪಲ್ಸರ್ ಇದು. ಓಕೆ, ಸೊ ಈ ಪಲ್ಸರ್. ಸೊ ಈ ನ್ಯೂಟ್ರನ್ ಅಲ್ಲಿ ಏನಾಗಿರ್ತದೆ? ಭಯಂಕರ ದೊಡ್ಡ ನಕ್ಷತ್ರ, 50 ಮಿಲಿಯನ್ ಅದರದಿರ್ತಕ್ಕಂಥ ಟೆಂಪರೇಚರ್ ಇರ್ತಕ್ಕಂಥ ನಕ್ಷತ್ರ ಸ್ಫೋಟ ಆದಾಗ ಒಂದಿಷ್ಟು ದೊಡ್ಡ ಭಾಗವನ್ನು ತಗೊಂಡು ಹೊರಗಡೆ ಬರ್ತದೆ. ಅದರಲ್ಲೂ ಕೂಡ ಬೆಳಕು, ಗುಣ, ಪ್ರಕಾಶಮಾನ ಇರುತ್ತೆ. ಸೊ ಅದು ನ್ಯೂಟ್ರನ್ ಆಗುತ್ತೆ. ಸೊ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಿಂದು, ಅದಕ್ಕಿಂತ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಇರ್ತಕ್ಕಂಥದ್ದು ಬೆಳಕಿರುವಂಥದ್ದು ಇದೇನಿದು? ಸೊ ಇದರಲ್ಲೂ ಕೂಡ ನಕ್ಷತ್ರ ಹೊಳಿತಾ ಇರ್ತವೆ. ಹೊಳಿವಿಕೆ ಗುಣ ಇದರಲ್ಲೂ ಇರುತ್ತದೆ. ಇದು ಅದನ್ನು ಕೂಡ ಬೆಳಕಿನ ಹೊಂದಿರ್ತದೆ, ಅದು ಪಲ್ಸರ್ ಆಗುತ್ತೆ. ಇನ್ನು ಸ್ವಲ್ಪ ಬ್ಲಿಂಕ್ ಆಗ್ತಾ ಇರ್ತದೆ, ಹಿಂಗೆ ಬ್ಲಿಂಕ್ ಆಗ್ತಾ ಇರ್ತದೆ. ಇನ್ನು ಇದು ಕೊನೆ ಉಸಿರು ಎಳಿತಾ ಇರ್ತದೆ. ದೊಡ್ಡ ನಕ್ಷತ್ರದ ಭಾಗದಲ್ಲಿ ಒಂದಿಷ್ಟು ಸಣ್ಣ ಭಾಗ ಕೊನೆ ಉಸಿರನ್ನ ಎಳಿತಾ ಇರ್ತದೆ, ಬ್ಲಿಂಕ್ ಆಗ್ತಾ ಇರ್ತದೆ. ಚುಂಬನೀಯ ಗುಣಗಳನ್ನು ಹೊಂದಿರ್ತದೆ. ಓಕೆ, ಚುಂಬನೀಯ ಗುಣಗಳನ್ನು ಹೊಂದಿರತಕ್ಕಂಥ ನಕ್ಷತ್ರ ಕ್ಯೂಸರ್ ಆಗಿ ಹೊರಬರ್ತವೆ. ಇವೆಲ್ಲವೂ ಬ್ರಹ್ಮಾಂಡದಲ್ಲಿ ನಮಗೆ ಕಾಣುವಂಥದ್ದು. ಆದ್ರೆ ಯಾವ್ದು ಪಲ್ಸರ್, ಕ್ಯೂಸರ್ ಅಂತ ನಾವು ಐಡೆಂಟಿಫೈ ಮಾಡಕ್ ಆಗಲ್ಲ. ಅಂತ ದೊಡ್ಡ ಸೈಂಟಿಸ್ಟ್ ನಾವು ಅಲ್ಲ,
ನೀವು ಅಲ್ಲ. ಹಾಗಾದ್ರೆ ಸೊ ಯಾವ ಭಾಗವನ್ನ ನಾವು ಕ್ಯೂಸರ್ ಅಂತ ಕರಿತೀವಿ, ಯಾವ ಭಾಗವನ್ನ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಗೊತ್ತಾಗ್ಬೇಕಲ್ಲ ಸರ್ ನನಗ. ಸೊ ಇದು ದೊಡ್ಡದು ಒಂದು ನಕ್ಷತ್ರ ಇತ್ತು, ಅದನ್ನ ಒಡೆದಾಕಿ ವೈಟ್ ಡ್ವಾರ್ಫ್ ಅಂತ ಡಿಫೈನ್ ಮಾಡಿದ್ರೆ, ಈ ಕಡೆ ನೋಡಿದ್ರೆ ಎರಡು ಭಾಗ ಅಂತ ಮಾಡಿದ್ರೆ, ಈ ಎರಡು ಭಾಗ ಅಂತ ಡಿಫೈನ್ ಮಾಡಿದ್ರಲ್ಲ, ಹಾಗಾದ್ರೆ ಯಾವ ಬೇಸ್ ಮೇಲೆ ಅದನ್ನ ಭಾಗ ಮಾಡಿದ್ರಿ? ಸೊ ಆ ಬೇಸ್ ಬಂದ್ಬಿಟ್ಟೆ ಸೊ ಸೈಜ್ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ? ಸೈಜ್ ಆಧಾರದ ಮೇಲೆ ನಾವು ಅದನ್ನ ಡಿಪೆಂಡ್ ಮಾಡ್ತೀವಿ. ಇದು ಒಂದು ಇಷ್ಟು ಸೈಜ್ ಇದ್ರೆ, ಒಂದು ಸ್ಟ್ಯಾಂಡರ್ಡ್ ಇಷ್ಟು ಸೈಜ್ ಇದ್ರೆ ಅದು ವೈಟ್ ಡ್ವಾರ್ಫ್ ಆಗಿ ಕನ್ವರ್ಟ್ ಆಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಆಗಿ ಈ ಸೈಜ್ ಅಲ್ಲಿ ಇದ್ರೆ ಅದು ಸೂಪರ್ ನೋವಾ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಸೊ ಸೈಜ್ 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 ಅಂತ ಅಂತಿದ್ರಲ್ಲ, ಸೊ ಹಾಗಾದ್ರೆ ಯಾವುದು ಅಕ್ಯುರೇಟ್ ಸೈಜು? ಸೊ ಸೈಜ್ ಅಂತ ಬಂದಾಗ ಇದಕ್ಕೆ ಯಾವುದೇ ಅಕ್ಯುರೇಟ್ ಸೈಜ್ ಇಲ್ಲ. 10 ಬಿಲಿಯನ್ ಅಷ್ಟು ಸಾವಿರಾರು ಸೈಂಟಿಸ್ಟ್ಗಳು ಇದ್ರ ಮೇಲೆ ಅನಲೈಸಿಸ್ ಮಾಡಿದ್ರು, ಏನೂ ಪ್ರಯೋಜನ ಬರಲಿಲ್ಲ. ಎಂಡ್ ಆಗಿ ಭಾರತದ ಒಬ್ಬ ವಿಜ್ಞಾನಿ, ಸೊ ಇಂಡಿಯನ್ ಅಮೇರಿಕನ್ ಆಸ್ಟ್ರೋನಾಮಿಸ್ಟ್, ಸೊ ಒಬ್ರು ಬರ್ತಾರೆ, ಎಸ್ ಚಂದ್ರಶೇಖರ್ ಅಂತ. ಎಸ್ ಚಂದ್ರಶೇಖರ್. ಸೊ ಎಸ್ ಚಂದ್ರಶೇಖರ್ ಅವರು ಸೊ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ನಿಯಮವನ್ನ ಕೊಡ್ತಾರೆ, ಚಂದ್ರಶೇಖರ್ ಲಿಮಿಟ್ಸ್ ಅಂತ. ಚಂದ್ರಶೇಖರ್ ಲಿಮಿಟ್ಸ್. ಓಕೆ, ಚಂದ್ರಶೇಖರ್ ಲಿಮಿಟ್ಸ್ ಅಂದ್ರೆ ಎಸ್ ಚಂದ್ರಶೇಖರ್ ಅವರ ಮಿತಿಗಳು. ಸೊ ನಕ್ಷತ್ರಗಳ ಬಗ್ಗೆ, ಓಕೆ, ಸ್ಟೆಲ್ಲರ್ ಎವಲ್ಯೂಷನ್ಸ್ ಬಗ್ಗೆ ಅನಲೈಸಿಸ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ಅವಾಗ ಯಾವುದು ವೈಟ್ ಡ್ವಾರ್ಫ್ ಆಗುತ್ತೆ, ಯಾವುದು ಸೂಪರ್ ನೋವಾ ನಕ್ಷತ್ರ ಆಗುತ್ತೆ ಅಂತ ಡಿಫೈನ್ ಮಾಡ್ತಾರೆ ಬೈ ಥ್ರೂ ದ ಸೈಜ್ ಮೇಲೆ. ಅವರೊಂದು ಸ್ಟ್ಯಾಂಡರ್ಡ್ ಸೈಜ್ ಕೊಡ್ತಾರೆ. ಯಾವುದಕ್ಕೆ ಕಂಪೇರ್ ಮಾಡಿ ಸೈಜ್ ನ ಅನಲೈಸಿಸ್ ಮಾಡಬೇಕು ಅಂತಂದ್ರೆ, ಒಂದು ಸೂರ್ಯ, ಒಂದು ನಕ್ಷತ್ರ ಇದನ್ನಲ್ಲ ನಮ್ಮ ಸೂರ್ಯ, ಈ ಸೂರ್ಯನಿಗೆ ಕಂಪೇರ್ ಮಾಡಿ ನಾವು ಅದನ್ನ ಸೈಜ್ ಡಿಫೈನ್ ಮಾಡೋಣ. ಸೂರ್ಯನಿಗಿಂತ ಒಂದಿಷ್ಟು ಅರ್ಧ, 1.5 ಭಾಗದಷ್ಟು, ಮೀನ್ಸ್ ಆನ್ ಅಂಡ್ ಅವರೇಜ್, ಸೊ 1.5 ಭಾಗದಷ್ಟು ಸೂರ್ಯನಿಗಿಂತ 1.44 ಅಷ್ಟು ಸೈಜು ಸೊ ದೊಡ್ಡದಾಗಿದ್ರೆ, ಸೂರ್ಯನಿಗಿಂತ 1.44 ಅಷ್ಟು ಸೈಜ್ ದೊಡ್ಡದಾಗಿದ್ರೆ ಅದೇನಾಗ್ತದೆ? ಸೂಪರ್ ನೋವಾ ಆಗುತ್ತೆ, ಸೂಪರ್ ನೋವಾ ನಕ್ಷತ್ರ ಆಗುತ್ತೆ. ಸೊ ಅದೇ ಸೂರ್ಯನಿಗಿಂತ ಸೊ 1.44 ಅಷ್ಟು ಕಡಿಮೆ ಆಗಿದ್ರೆ ಅಂತ ನಕ್ಷತ್ರಗಳೇನಾಗ್ತವೆ? ವೈಟ್ ಡ್ವಾರ್ಫ್ ಆಗುತ್ತೆ ಅಂತ ಹೇಳ್ತಾರೆ. ವೈಟ್ ಡ್ವಾರ್ಫ್ ಕಾನ್ಸೆಪ್ಟ್ ಅಲ್ಲಿ ಒಳಗೊಳ್ತದೆ ಅಂತ ಎಸ್ ಚಂದ್ರಶೇಖರ್ ಅವರು ಹೇಳ್ತಾರೆ. ಭಾರತ ಇಂಡಿಯನ್ ಅಮೇರಿಕನ್ ಆಸ್ಟ್ರೋನಾಮಿಸ್ಟ್. ಓಕೆ, ಭಾರತದ ಒಬ್ಬ ವಿಜ್ಞಾನಿ. ಸೊ ಅಮೆರಿಕದಲ್ಲಿ ಓದ್ತಾರೆ ಇವರು, ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದ್ತಾರೆ. ಸೊ ಯಾರು? ಎಸ್ ಚಂದ್ರಶೇಖರ್ ಅವರು. ಎಸ್ ಚಂದ್ರಶೇಖರ್. ಸೊ ಎಸ್ ಚಂದ್ರಶೇಖರ್ ಅವರು ಸೊ ಅಮೆರಿಕದ ಕೇಂಬ್ರಿಡ್ಜ್, ಲಂಡನ್, ಇಂಗ್ಲೆಂಡ್ ಓದ್ತಾರೆ. ಇಂಡೋ ಅಮೇರಿಕನ್ ಸೈಂಟಿಸ್ಟ್ ಇವರು. ಸೊ ಭಾರತದ ಮೂಲದವರು. ಸೊ ಅಲ್ಲಿ ಹೋಗಿ ಓದ್ತಾರೆ. ಕೇವಲ 19 ವರ್ಷ ರೀ. ಸೊ 19 ವರ್ಷಕ್ಕೆ ಅವರು ಈ ಥಿಯರಿನ ನೀಡ್ತಾರೆ. ಸೊ ಈ ಥಿಯರಿನ ನೀಡ್ತಾರೆ. ಸೊ ಯಾವ ಥಿಯರಿ? ಸೊ ಸ್ಟೆಲ್ಲರ್ ಎವಲ್ಯೂಷನ್ ಥಿಯರಿನ ನೀಡ್ತಾರೆ. ಸೊ ಸೈಜ್ ಮೇಲೆ ಆ ನಕ್ಷತ್ರಗಳನ್ನ ಡಿಫೈನ್ ಮಾಡೋದನ್ನ ನೀಡ್ತಾರೆ. 20 ವರ್ಷ. ಸೊ 20 ವರ್ಷಕ್ಕೆ ಮೀನ್ಸ್ 1930ರಲ್ಲಿ ಸ್ಟೆಲ್ಲರ್ ಎವಲ್ಯೂಷನ್ ಥಿಯರಿನ ನೀಡ್ತಾರೆ. ಯಾವುದು? ಸ್ಟೆಲ್ಲರ್ ಎವಲ್ಯೂಷನ್ ಥಿಯರಿನ ನೀಡ್ತಾರೆ, ಲಿಮಿಟ್ಸ್ ನ ನೀಡ್ತಾರೆ. ಈ ಥಿಯರಿಗೆ ಸೊ 1983ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಯಾವುದು? ನೊಬೆಲ್ ಪ್ರೈಸ್ ಸಿಗುತ್ತೆ. ನೊಬೆಲ್ ಪ್ರೈಸ್. ಸೊ ಈ ನೊಬೆಲ್ ಪ್ರೈಸ್ ಕೊಡೋದು ಯಾವುದು? ನೊಬೆಲ್ ಪ್ರೈಸ್ ಯಾರು ಕೊಡ್ತಾರೆ? ನೊಬೆಲ್ ಪ್ರೈಸ್ ಯಾರು ಕೊಡ್ತಾರೆ? ನೊಬೆಲ್ ಪ್ರೈಸ್ ಬಂದ್ಬಿಟ್ಟು ಸೊ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅವ್ರು ಕೊಡ್ತಾರೆ. ಸೊ ಇವ್ರು ಕಲ್ತಿದ್ದು ಕೂಡ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. 1983ರಲ್ಲಿ ಇವರಿಗೆ ಸೊ ನೊಬೆಲ್ ಪ್ರೈಸ್ ಸಿಗುತ್ತೆ. ಯಾವುದ್ರ ಮೇಲೆ? ಆಸ್ಟ್ರೋನೋಮೋ ಫಿಸಿಯಾಲಜಿಸ್ಟ್. ಓಕೆ, ಆಸ್ಟ್ರೋನೋಮೋ ಫಿಸಿಯಾಲಜಿಸ್ಟ್, ಆಸ್ಟ್ರೋನೋಮೋ ಫಿಸಿಸಿಸ್ಟ್. ಓಕೆ, ಆಸ್ಟ್ರೋನೋಮೋ ಅಂದ್ರೆ ಸೊ ಇವರು ಫಿಸಿಕ್ಸ್ ಅಧ್ಯಯನದ ಬೇಸ್ ಮೇಲೆ ನೊಬೆಲ್ ಪ್ರೈಸ್ ನ ತಗೊಳ್ತಾರೆ 1983ರಲ್ಲಿ. ಓಕೆ, ಸೊ ಇದು ಇವತ್ತಿನ ಕ್ಲಾಸಸ್ ಆಗಿರುತ್ತೆ. ಸೊ ಇದೇನು ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿರ್ಬೇಕು, ಲೈಟ್ ಆಗಿ ಗೊತ್ತಿರ್ಬೇಕು. ಸೊ ತದನಂತರ ಏನಾಗ್ತದೆ? ಸಂಪೂರ್ಣವಾಗಿ ಇವರಿಗೆ ಸೊ ಅದ್ರ ಬಗ್ಗೆ ಥಿಯರಿ ಅನಾಲಿಸಿಸ್ ನ ಮಾಡ್ತಾರೆ. ಬಿಫೋರ್ ದಟ್ ಇದ್ರ ಮಧ್ಯನೂ ಕೂಡ ಹಿಂದೆ ಓದಿದ್ರು, ಅವ್ರಿಗೂ ಕೂಡ ಅದಕ್ಕಿಂತ ಮುಂಚೆನೂ ಕೂಡ ಥಿಯರಿಗಳಿದ್ವು. ಅವುಗಳ ಬಂದ್ಬಿಟ್ಟು ಭೂಮಿಯ ಉಗಮದ ಸಿದ್ಧಾಂತಗಳು. ಸೊ ಅದರಲ್ಲಿ ಹಲವಾರು ನಿಯಮಗಳು ಬರ್ತವೆ. ಲ್ಯಾಪ್ಲಾಸ್ ನಿಯಮಗಳು ಬರ್ತದೆ,
ಹಲವಾರು ಎಮುನಲ್ ಕಾಂಟ್ ಥಿಯರಿ ಬರ್ತದೆ, ಸೊ ಬಿಗ್ ಬ್ಯಾಂಗ್ ಥಿಯರಿ ಬರ್ತದೆ, ಅಲ್ಲಿ ಥಿಯರಿಗಳನ್ನ ಸಂಪೂರ್ಣವಾಗಿ ನೋಡ್ತಾ ಬರೋಣ. ಸೊ ಇವೆಲ್ಲವೂ ಕೂಡ ಮುಂದಿನ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡೋಣ. ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಆ ಸೂರ್ಯ ಅಂದ್ರೇನು, ಸೂರ್ಯನ ಸುತ್ತಮುತ್ತ ಅಂದ್ರೇನು, ಸೂರ್ಯ ಯಾವ ಪರದೆ ಅಂಡರಲ್ಲಿ ಬರ್ತಾನೆ, ಸೂರ್ಯನ ಸರೌಂಡಿಂಗ್ ಏನಿದೆ, ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಯಾವುದು, ಸೂರ್ಯನಿಗೆ ದೂರವಾದ ನಕ್ಷತ್ರ ಯಾವುದು, ಸೂರ್ಯನ ಒಳಗಡೆ ಏನಿದೆ, ಹೊರಗಡೆ ಏನಿದೆ, ಸೂರ್ಯನ ಸೌರಮಂಡಲದಲ್ಲಿ ಗ್ರಹಗಳೇ ಏನಿದಾವೆ, ಸೊ ಗ್ರಹಗಳು ಯಾಕೆ ಫಾರ್ಮೇಶನ್ ಆಯ್ತು, ಈಚ್ ಅಂಡ್ ಎವ್ರಿಥಿಂಗ್ ನಾವು ಮುಂದಿನ ತರಗತಿಗೆ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು, ಜೈ ಹಿಂದ್. ಬಿಫೋರ್ ದಟ್ ಇನ್ಫಾರ್ಮೇಶನ್ಸ್, ಸೊ ಈಶ್ವರ್ ಗೌಳಿ ಎಜುಕೇಶನ್ಸ್ ಅಲ್ಲಿ ಒಂದು ಬೆಸ್ಟ್ ಆಫರ್ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗಿ ಫೌಂಡೇಶನ್ ಜಿಯೋಗ್ರಫಿ ಬ್ಯಾಚ್ ನಡೀತಾ ಇದೆ. ಸೊ ಮೊದಲು ಮೂಲತಃವಾಗಿ 199 ರುಪೀಸ್ಗೆ ಬ್ಯಾಚ್ ಇತ್ತು, ಇವಾಗ 99 ರುಪೀಸ್ಗೆ ಬ್ಯಾಚ್ ಇದೆ. ಓಕೆ, ಸೊ ಈ ಪ್ರತಿಯೊಬ್ಬರು ಈ ಬ್ಯಾಚ್ ನ ಉಪಯೋಗವನ್ನು ತಗೊಳ್ಳಿ. ಸೊ ಕಂಪ್ಲೀಟ್ ಆಗಿ ನಿಮಗೆ PDF, PPT, ಈಚ್ ಅಂಡ್ ಎವ್ರಿಥಿಂಗ್ ಕ್ಲಾಸ್ ನೋಟ್ಸ್ ನಿಮಗೆ ಪ್ರೊವೈಡ್ ಆಗುತ್ತೆ. ಎವ್ರಿ ಡೇ ನಿಮಗೆ ಟೆಸ್ಟ್ ಸಿರೀಸ್ಗಳು ನಡೀತಾ ಇದೆ. ಸೊ ಆ ಟೆಸ್ಟ್ ಸಿರೀಸ್ ಅಂಡರಲ್ಲಿ ಅದೇ ಕ್ಲಾಸಸ್ಗಳನ್ನು ನಾವು ನಮ್ಮ ಯೂಟ್ಯೂಬ್ ಸೆಕ್ಷನ್ ಅಲ್ಲಿ ಈಶ್ವರ್ ಗೌಳಿ ಎಜುಕೇಶನ್ಸ್ ಅಲ್ಲಿ ಅದನ್ನ ನಾವು ಡಿಸ್ಕಷನ್ಸ್ ಮಾಡೋಣ. ಓಕೆ, ಜೈ ಹಿಂದ್, ನಮಸ್ಕಾರ.